आनः शृण्वन्नोतिभिः सिद्धसाधनम्। ॐ शान्ति शान्ति शान्तिः। ॐ सहना भवतु सहनौ सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स न परिषदति दुर्गाणि विश्वा नावेव सिन्धुं दुरितात्यग्निः कामग्निवर्णा तपसा ज्वलन्ति वैरोचनि कर्मफलेषु जुष्टा दुर्गां देवीं शरणमहं प्रपद्ये सुतरसि तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा ऊश्च पृथ्वी बहुलान उर्वे भवातो काय तनयाय शय्योः विश्वानिनो दुर्गः जातवेद सिन्धुं ददाव दुरितातिपर्षे अग्ने अत्रिवन्मनसा गृणानो स्माकं भोजविता तनूना पृतनाजितगं सहमानमुग्रमग्निगुं हुवेम परमा सधस्तात् स न परिषदति दुर्गाणि विश्वा श्यामद्देव अतिदुरितात्यग्निः प्रत्नोषि कमीढ्यो अध्वरेषु सनाच्च होता नव्यः ससत्से स्वाञ्चाग्ने तनुवं पिप्रयस्वा स्मभ्यं च सौभगमायजस्व गोभे जुष्टमयुजो निषिक्तं तवेन्द्रविष्णो रनुसंचरेम नाकस्य पृष्ठमभिसंवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्तिः।
ಮೂರನೇದು ಕೊಡು, ಕೆಳಗಡೆ ಅದು ಮೂರನೇದು, ಅದು 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 ಮೂರು, ಅದು 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 ಅದು. ಶ್ರೀ ಶಾರದಾ ದೇವಿಯವರ ಜನ್ಮ ದಿನೋತ್ಸವ ಗುರುವಾರ ಬಂದಿದೆ. ಕೆಲವು ಹಾಡುಗಳನ್ನ ಅಭ್ಯಾಸ ಮಾಡಿದ್ದೀವಿ, ಇನ್ನು ಕೆಲವು ಹಾಡುಗಳನ್ನ ಅಭ್ಯಾಸ ಮಾಡ್ತೀವಿ. ಇದನ್ನು ನೀವು ನೋಡ್ಕೊಳ್ಳಿ, ಹಾಡ್ತೀನಿ. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ಅವಳು ಜಗದ ಕೋಟಿ ಕೋಟಿ ಜೀವ ಜನ್ಮದಾತೆಯು, ಜೀವ ಜನ್ಮದಾತೆಯು. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ಅವಳು ಜಗದ ಕೋಟಿ ಕೋಟಿ ಜೀವ ಜನ್ಮದಾತೆಯು, ಜೀವ ಜನ್ಮದಾತೆಯು. ತಾಯಿ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆವೋ. ತಾಯಿ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆವೋ. ನಿನ್ನ ವಾತ್ಸಲ್ಯ ಸುಧೆಯ ನಿನ್ನ ವಾತ್ಸಲ್ಯ ಸುಧೆಯ ನೀಡಿ ನಮ್ಮ ಕಾಪಿಡು, ನೀಡಿ ನಮ್ಮ ಕಾಪಿಡು, ನೀಡಿಯಮ್ಮ ಕಾಪಿಡು. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ಅವಳು ಜಗದ ಕೋಟಿ ಕೋಟಿ ಜೀವ ಜನ್ಮದಾತೆಯು, ಜೀವ ಜನ್ಮದಾತೆಯು. ಅಮ್ಮ ಎಂದು ಎಷ್ಟು ಬಾರಿ ಕರೆದರದು ಸಾಲದು. ಅಮ್ಮ ಎಂದು ಎಷ್ಟು ಬಾರಿ ಕರೆದರದು ಸಾಲದು. ತಾಯ ಮಧುರ ಋಣವ ನಾನು ತೀರಿಸಲೇ ಆರೆವು, ತೀರಿಸಲೇ ಆರೆವು. ಮೈ
ಮೈಮನಗಳ ಮರಸುವಂಥ ದಿವ್ಯ ನಾಮ ಇಲ್ಲಿದೆ. ಮೈಮನಗಳ ಮರಸುವಂಥ ದಿವ್ಯ ನಾಮ ಇಲ್ಲಿದೆ. ಅಮ್ಮ ಎಂಬ ನಾಮ ಸುಧೆಯ ಜಗದಿ ಸಾಟಿಯಲ್ಲಿದೆ. ಜಗದಿ ಸಾಟಿಯಲ್ಲಿದೆ. ಜಗದಿ ಸಾಟಿಯಲ್ಲಿದೆ. ಮೈಮನಗಳ ಮರಸುವಂತ ದಿವ್ಯ ನಾಮ ಇಲ್ಲಿದೆ. ಅಮ್ಮ ಎಂಬ ನಾಮ ಸುಧೆ ಜಗದಿ ಸಾಟಿಯಲ್ಲಿದೆ. ಜಗದಿ ಸಾಟಿಯಲ್ಲಿದೆ. ಪರಬ್ರಹ್ಮ ಆದಿಶಕ್ತಿ ಎನಿತೋ ನಾಮ ಅವಳಿಗೆ. ಪರಬ್ರಹ್ಮ ಆದಿಶಕ್ತಿ ಎನಿತೋ ನಾಮ ಅವಳಿಗೆ. ಅಮ್ಮ ಎಂಬ ಒಂದೇ ನಾಮ. ಅಮ್ಮ ಎಂಬ ಒಂದೇ ನಾಮ. ಅಮ್ಮ ಎಂಬ ಒಂದೇ ನಾಮ ಸಾಕು ನಮ್ಮ ಪಾಲಿಗೆ. ಸಾಕು ನಮ್ಮ ಪಾಲಿಗೆ. ಸಾಕು ನಮ್ಮ ಪಾಲಿಗೆ. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ನನ್ನ ಜನನಿ ನಿನ್ನ ಜನನಿ ಎಂಬ ಭೇದ ಸಲ್ಲದು. ಅವಳು ಜಗದ ಕೋಟಿ ಕೋಟಿ. ಅವಳು ಜಗದ ಕೋಟಿ ಕೋಟಿ. ಜೀವ ಜನ್ಮದಾತೆಯು. ಜೀವ ಜನ್ಮದಾತೆಯು. ಜೀವ ಜನ್ಮದಾತೆಯು. ಬಹಳ ಜನ ಹುಡ್ಕೊಂಡು ಹೋಗ್ತಾರೆ. ದೇವ್ರನ್ನ ಹುಡುಕೊಂಡು ಹೋಗ್ತಾರೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೋಗ್ತಾರೆ ಹುಡುಕೊಂಡು. ಹೋಗುವಾಗ ಹೇಗಿದ್ರು ಬರುವಾಗಲೂ ಹಾಗೆ ಇರ್ತಾರೆ. ಯಾಕೆ ಅಂದರೆ ನಿಜವಾದ ದೇವ್ರನ್ನ ಮರ್ತು ಬಿಟ್ಟಿದ್ದಾರೆ ಅವರು. ಇವತ್ತು ಬೆಳಗ್ಗೆ ಉಪನ್ಯಾಸದಲ್ಲಿ ಅದನ್ನೇ ಹೇಳಿದೆ. ಬೆಂಗಳೂರಿನಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಅದನ್ನು ಮಾತಾಡ್ತಾ ಇದ್ದೆ. ಶಾರದಾದೇವಿಯವರ ಜನ್ಮದಿನೋತ್ಸವದ ಹಿನ್ನೆಲೆಯಾಗಿ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ನಿನ್ನೆ ನಾನೊಬ್ಬರು ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಹತ್ರ ಹೋಗಿದ್ದೆ. ಅಲ್ಲೊಂದು ಸತ್ಸಂಗ ಮಾಡಬೇಕು ಅಂತ ಹೇಳಿದ್ರು, ಮಾಡಿದೆ. ನೆನ್ನೆ ಬೆಳಗ್ಗೆ ಗ್ಲೋಬಲ್ ಯೋಗ ಕಾನ್ಫರೆನ್ಸ್ ಇನಾಗ್ರೇಟ್ ಮಾಡಿದೆ. ಅದಾದ ನಂತರ ಅವರು ಅರೇಂಜ್ ಮಾಡಿದ್ರು. ಒಂದಷ್ಟು ಜನ ಜಡ್ಜ್ಗಳೆಲ್ಲ ಬಂದಿದ್ದರು. ನಾವು ಸತ್ಸಂಗ ಮಾಡಿದ್ವು. ಅವ್ರು ಹೇಳಿದ್ರು, ಸ್ವಾಮೀಜಿ 1 ನಿಮಿಷ, ನಮ್ಮ ದೊಡ್ಡಕ್ಕ ಬರ್ತಾ ಇದ್ದಾರೆ, 1 ನಿಮಿಷ ಸ್ವಾಮೀಜಿ, ನಿಮ್ಮನ್ನು ನೋಡಬೇಕು ಅಂತ ತುಂಬ ಕಷ್ಟಪಡ್ತಾರೆ ಸ್ವಾಮೀಜಿ, ನಿಮ್ಮ ಲೇಖನಗಳನ್ನೆಲ್ಲ ಓದ್ತಾರೆ ಸ್ವಾಮೀಜಿ ಅಂತೆಲ್ಲ ಹೇಳಿದ್ರು. ಅವಘಡದಲ್ಲೇ ಯಾರೂ ಓದಲ್ಲ ಅಲ್ಲ, ಹೇಳಿದೆ ಅದಿರಲಿ, ಅದೇ ನಾವು ಓದಬೇಕು ಅಂತ ಏನು ಹೇಳೋಕೆ ಹೋಗಲ್ಲ, ಅವ್ರವ್ರಿಗೆ ಇಷ್ಟ. ಎನಿವೆ ಆಗಲಿ ಅಮ್ಮ, ಅಷ್ಟು ಬರ್ತಾರಲ್ಲ ಅಂತ ಕಾಯ್ಕೊಂಡಿದ್ದೆ. ಬಂದರು. ನಡಿಲಿಕ್ಕಾಗಲ್ಲ, ವಾಕರ್ ಇಟ್ಕೊಂಡು ಬಂದರು. ಅವರ ಮಗಳು ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಬಂದರು. ಈಗಲೂ ಚಿತ್ರ ಕಣ್ಮುಂದೆ ಇದೆ.
ಒಂದೊಂದೇ ಹೆಜ್ಜೆ ಇಡಿಸ್ಕೊಂಡು ಕರ್ಕೊಂಡು ಬಂದರು ಅವ್ರ ಮಗಳು. ನಾನು ಮಾತಾಡ್ತಿರೋದು 2025 ಡಿಸೆಂಬರ್ 6ನೇ ತಾರೀಕು ನಡೆದಿದ್ದ ಕತೆ. ಅವ್ರು ನಾನು ನೋಡಿಬಿಟ್ಟು ಅಲ್ಲಿಂದಾನೆ ಸ್ವಾಮೀಜಿ ಅಂತ ನಮಸ್ಕಾರ ಮಾಡಿದ್ರು. ಶ್ರೀರಾಮಕೃಷ್ಣರ ಮಹಾಮಾತೆಯ ಸ್ವಾಮಿ ವಿವೇಕಾನಂದರ ಕೃಪೆಯಿಂದ ಅಂಥ ಭಕ್ತರು ಇದ್ದಾರೆ ನಮಗೆ. ಅವರೇನು ಮಾಡ್ದಾರೋ ಅಂತ ಮಾತಾಡೋರು ಇದ್ದಾರೆ, ಇಂಥವರು ಇದ್ದಾರೆ. ಒಳಗಡೆ ಬಂದರು. ಸ್ವಾಮೀಜಿ, ಎಂಥ ಅದೃಷ್ಟ ನನಗೆ, ನೀವಿಲ್ಲಿ ಬರ್ತೀರಾ ಅಂತ ನಮ್ಮ ಜಡ್ಜ್ ಹೇಳಿದ್ರು, ಅದಕ್ಕೆ ನಾ ಬಂದೆ. ನನ್ನ ಮಗಳು ನನ್ನ ಕರ್ಕೊಂಬಂದರು ಅಂತ ಹೇಳಿ ಮಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಮಗಳಿಗೆ ನಾನು ಹೇಳಿದೆ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ದಯಾರೂಪೇಣ ಸಂಸ್ಥಿತ ಅಂತ ನಾನು ಶುರು ಮಾಡಿದೆ. ಯಾಕೆ ಸ್ವಾಮೀಜಿ ಅಂತಂದು ನೋಡಿ ಹೇಳ್ತೀನಿ. ಮಗಳು ಹೇಳ್ತಾರೆ, ಸ್ವಾಮೀಜಿ ತುಂಬ ದಿವಸ ಆಗೋಯ್ತು, ನಾನು ದೇವಸ್ಥಾನಗಳಿಗೆ ಹೋಗಿ ಇದ್ದರು. ಪಾಯಿಂಟ್ 1. ಎರಡನೇದು ಹೇಳಿದ್ರು, ಸ್ವಾಮೀಜಿ ಪೂಜೆ ಗೀಜೆ ನನಗೇನಿಲ್ಲ, ಮತ್ತೇನು ಮಾಡ್ತೀನಿ, ಅಮ್ಮನ್ನ ನೋಡ್ಕೋತಾ ಇದ್ದೀನಿ, ಕ್ಷಣ ಕ್ಷಣಕ್ಕೂ ಅಮ್ಮನ್ನ ನೋಡ್ಕೋತಾ ಇದ್ದೀನಿ. ಅಮ್ಮನ್ನ ಕೂರಿಸೋದು, ಅಮ್ಮನ್ನ ಕರ್ಕೊಳ್ಳೋದು, ಅಮ್ಮನ್ನ ಮಾತನಾಡಿಸೋದು, ಅಮ್ಮನ್ನ ಏನು ಬೇಕೋ ಅದೆಲ್ಲ ಕೊಡೋದು ನೋಡ್ಕೋತಾ ಇದ್ದೀನಿ ಅಂತ. ಅಮ್ಮನ ನೋಡಿದೆ, ಏನಮ್ಮ ಇಂಥ ಮಗಳೇ ನೀನು ಪಡೆದಿದ್ದೀಯಲ್ಲ ಅಂದರೆ, ಇಲ್ಲ ಅವಳು ನನ್ನ ಮಗಳಲ್ಲ, ಅವಳು ನನ್ನ ಅಮ್ಮ ಅಂತ. ದೇವಿಯ ಸ್ವರೂಪ ಅವಳ ಮೂಲಕ. ಯಾದೇವಿ ಸರ್ವಭೂತೆ, ಅವ್ರು ತುಂಬ ಓದಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂತಿರಲ್ಲ ಸ್ವಾಮೀಜಿ, ತಾಯಿಯ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡ್ತಿದ್ದಾಳೆ. ನಾವು ಮಾತಾಡ್ತಿರೋದು 2025 ತಾಯಿಯ ಸ್ಥಾನ, ತಾಯಿ ಹೇಗಿರಬೇಕು, ತಾಯಿಯ ಆ ಒಂದು ಪಾವಿತ್ರ್ಯತೆ ಆಶ್ಚರ್ಯವಾಗೋಯ್ತು ನನಗೆ. ಆಕೆ ಮಾತಾಡುವಾಗ, ಅವ್ರ ಮಗಳು ಮಾತಾಡುವಾಗ ಒಂದು ಕಿಂಚಿತ್ತೂ ಬೇಜಾರಿಲ್ಲ, ಸಂತೋಷವಾಗಿ ಮಾತಾಡ್ತಾರೆ. ನಮ್ಮ ಅಮ್ಮ ಚೆನ್ನಾಗಿದ್ರೆ ಸಾಕು ಸ್ವಾಮೀಜಿ ನನಗೆ. ಏನು ಒಂದು ದಿವಸ 2 ದಿವಸ ನೋಡ್ಕೋಬೋದು, ವರ್ಷಾನುಗಟ್ಟಲೆ ನೋಡ್ಕೊಳ್ಳೋದು, ನಡಿಲಿಕ್ಕಾಗಲ್ಲ, ವಾಕರು. ಬಟ್ ಐ ಕುಡ್ ಸಿ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಹರ್ ಫೇಸ್. ಆ ಮಗಳ ಮುಖದಲ್ಲಿ ಸಂಪೂರ್ಣವಾದ ತೃಪ್ತಿ ಇತ್ತು, ಶಾಂತಿ ಇತ್ತು, ನೆಮ್ಮದಿ ಇತ್ತು, ಸಮಾಧಾನ ಇತ್ತು. ನೀವು ಎಲ್ಲೆಲ್ಲಿ ಸುತ್ಕೊಂಡು ಯಾವ್ಯಾವ ದೇವ್ರು ನೋಡ್ಕೊಂಡು ಎಲ್ಲಿ ಹೋಗಿ ಬಂದ್ರೂ ಆ ಸಮಾಧಾನ ಸಿಗುವುದಿಲ್ಲ. ಯಾಕೆ ಅಂದರೆ ಆ ದೇವರುಗಳು ಯಾರು ನಿಮ್ಗೆ ಉತ್ತರಿಸಲ್ಲ. ಇವತ್ತು ಹಾಲು ತೊಗೊಂಡೋದೆ, ನಾಳೆ ಮಜ್ಜಿಗೆ ತೊಗೊಂಡೋದೆ, ನಾಳೆ ಸಜ್ಜಿಗೆ ತೊಗೊಂಡೋದೆ, ಏನಂತ ತೊಗೊಂಡು ಇವತ್ತು ಹೇಳ್ತಿರ್ತಾರಲ್ಲ, ಅದು ತೊಗೊಂಡೆ ಇದು ತೊಗೊಂಡೆ. ಒಂದು ದಿವಸ ಆದರೂ ಹೇಳಿದಾನ ಪರಮಾತ್ಮ, ಇವತ್ತು ಸಜ್ಜಿಗೆನಲ್ಲಿ ಸಕ್ಕರೆ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿದಾನ? ನಾವು ಸಜ್ಜಿಗೆನ ಪ್ರಿಪೇರ್ ಮಾಡೋದು ಮನೇಲಿ ಗೆಸ್ಟ್ ಎಷ್ಟು ಜನ ನೋಡ್ಕೊಂಡು ಪ್ರಿಪೇರ್ ಮಾಡ್ತೀವಿ, ವೇಸ್ಟ್ ಮಾಡಲ್ಲ ನಾವು ದೇವ್ರಿಗೆ ಸಜ್ಜಿಗೆ ಮಾಡ್ತಿಲ್ಲ. ಇವ್ರಿಗೆ ಹೇಳಿದ್ದೀವಿ ನಾವು, ಇವತ್ತು ನೈವೇದ್ಯ ಬರುತ್ತೆ ಹಿರಿ ಅಂತ ಹೇಳಿ 2 ಜನ. ಆಕೆಗೆ ನಾನು ಹೇಳಿದೆ, ತುಂಬ ಒಂದು 2 hours ಕಳೆದೆ ಅವ್ರ ಮನೇಲಿ. ಬೇರೆ ಬೇರೆ ವಿಚಾರಧಾರೆಗಳು ಎಲ್ಲ ಜಡ್ಜ್ಗಳು ನೋಡಿ ತುಂಬ ವಿಚಾರಧಾರೆಗಳು ಮಾತಾಡಿದೆ. ಇದನ್ನು ತೆಗೆದುಕೊಂಡೆ. ಉಪನಿಷತ್ತಲ್ಲಿ ಏನು ಹೇಳ್ತೀರಿ? ನೀವೇ ಹೇಳ್ತೀರಿ, ಮಾತೃದೇವೋ ಭವ ಅಂತ ಹೇಳ್ತೀರ, ಪಿತೃದೇವೋ ಭವ ಅಂತ ಹೇಳ್ತೀರ, ಆಚಾರ್ಯ ದೇವೋ ಭವ ಅಂತ ಹೇಳ್ತೀರ, ಅತಿಥಿ ದೇವೋ ಭವ ಅಂತ ಹೇಳ್ತೀರ. ಎಲ್ಲ ಹೊರಟೋಗ್ಬಿಡ್ತು. ಸುಮ್ಮನೆ ಹೊಡ್ಕೋತಾರೆ, ನಾವು ಹಿಂದೂಗಳು, ನಾವು ಸನಾತನದ. ಅರೆ, ಏನಾದರೂ ಫಾಲೋ ಮಾಡ್ತಿದ್ಯಾ? ಆ ಕಾರ್ಡಿನಲ್ ಸೈನ್ಸ್ ಇದೆಯಾ? ನಿನ್ನ ನೋಡಿದ್ರೆ ತಾಯಿನ ನೆನೆಸ್ತಿದೆಯಾ? ತಂದೆನ ನೆನೆಸ್ತಿದೆಯಾ? ಆ ತಾಯಿಯನ್ನು ಆ ವಾತ್ಸಲ್ಯ ಇದೆಯಲ್ಲ, ಇಲ್ಲಿದೆ ನೋಡಿ. ಅಮ್ಮ ಎಂಬ ನಾಮಸುಧೆಗೆ ಜಗದಿ ಸಾಠಿ ಎಲ್ಲಿದೆ? ಜಗದಲ್ಲೇ ಆ ಹೆಸರನ್ನ ರೀಪ್ಲೇಸ್ ಮಾಡೋದೆಲ್ಲಿದೆ? ಇದನ್ನ ನೀವು ಸ್ಕೂಲಲ್ಲೂ ಹೇಳ್ಕೊಡಕ್ಕೆ ಬಿಡಲ್ಲ. ನೀವು ಕಂಪ್ಯೂಟರ್ ಹೇಳ್ಕೊಡಿ, AI ಹೇಳ್ಕೊಡಿ, ಸ್ಕೂಲಲ್ಲೂ ಹೇಳ್ಕೊಡೋದು ಬಿಡಲ್ಲ. ಅವರು ಪಾಪ ಗೊತ್ತು, ಇವರು ಕೇಳಿದ್ಮೇಲೆ ನಾವ್ಯಾಕೆ ಹೇಳ್ಕೊಟ್ಟು ಬಿಟ್ಬಿಡ್ತಾರೆ. ಸೊ ಮುಗೀತು, ಗೋಡ ಉಂಟು, ಮೈದಾನ ಉಂಟು. ಹೇಳ್ತಾರೆ ಯಾರಾದರೂ?
ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ. ನಾನು ಕಾಲೇಜ್ಗಳಿಗೆ ಹೋದಾಗ, ಕಾಲೇಜ್ಗಳಿಗೆ ಹೋಗಿ ನಾನು ಮಾತಾಡುವಾಗ ಕೊನೆಯಲ್ಲಿ ಇದನ್ನೇ ನಾನು ಅವ್ರ ಹತ್ರ ಪ್ರಾಮಿಸ್ ಮಾಡ್ಕೊಳ್ಳೋದು. ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಯು ಪೀಪಲ್, ಐ ವಾಂಟ್ ಒನ್, ದಟ್ ಈಸ್ ಟೇಕ್ ಕೇರ್ ಆಫ್ ಯುವರ್ ಮದರ್ ಆ್ಯಂಡ್ ಫಾದರ್. ತಾಯಿ ತಂದೆನ ನೋಡ್ಕೋ, ಅವರೇ ಲಿವಿಂಗ್ ಗಾಡ್ ಆ್ಯಂಡ್ ಗಾಡೆಸ್ ಅಂತ ಹೇಳ್ತೀನಿ. ಅನೇಕ ಚಿತ್ರವಾದ ಇದಿರಬಹುದು, ಘಟನೆಗಳಿರಬಹುದು ಅಥವಾ ಪರಿಸರಗಳಿರಬಹುದು. ಆದ್ರೂ ತಾಯಿ, ನಾನು ಹೇಳಿದೆ ಇವತ್ತು ಶಾರದಾ ದೇವರ ಜಯಂತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರಾದರೂ ಟೋಟಲ್ ಸರೆಂಡರ್ ಆಗಿ ಆ ಜಗಜ್ಜನನಿಗೆ, ರಾಜರಾಜೇಶ್ವರಿಗೆ, ಚಾಮುಂಡೇಶ್ವರಿಗೆ ಅಮ್ಮ ಅಂತ ಕರೆದಿದ್ದೀವ? ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಅದಾದರೆ 1 ತೆಂಗಿನಕಾಯಿ ಹೊಡಿಸ್ತೀನಿ, ಇದಾದರೆ 4 ತೆಂಗಿನಕಾಯಿ ಹೊಡಿಸ್ತೀನಿ, ಬರೀ ಇದೇ ಆಗೋಯ್ತು. ನನ್ನನ್ನು ನಿನಗೆ ಕೊಟ್ಟಿದ್ದೀನಿ ತಾಯಿ, ನಿನ್ನ ಪಾದಾರ ವಿದ್ಯೆಗಳೇ ನನ್ನನ್ನು ಸಮರ್ಪಿಸಿದ ಆ ಭಾವನೆ ಬಂದಿದೆ ಯಾರಿಗಾದರೂ, ಆವಾಗ ನಿಜವಾದ ಒಂದು ಜಯಂತಿನ ಆಚರಿಸ್ದಂಗೆ ಅಂತ ಹೇಳಿದ್ದೆ. ಅದಕ್ಕೆ ಈ ಹಾಡು ಹೇಳಿದ್ರು. ಎಂಥ ಒಳ್ಳೆ ಹಾಡು, ಸ್ವಾಮಿ ಪುರುಷೋತ್ತಮ ಅಂದರು ಬರೆದಿರೋದು. ತಾಯೇ ನಿನ್ನ ಸಮ್ಮುಖದಲ್ಲಿ ನಾವು ಕೂಡಿ ನಲಿವೆವು. ಮಮ್, ಯು ಹ್ಯಾವ್ ನಾಟ್ ಸೆಂಟ್ ಮೈ ಆನ್ಸರ್ ಟು ಮೈ ವಾಟ್ಸಪ್ ಅಂತ ಕೇಳ್ತಾ ಹುಡುಗರು. ಎದುರುಗಡೆನೇ ಇದ್ದಾರೆ ತಾಯಿ, ಅಮ್ಮ ವಾಟ್ಸಪ್ ಕಳಿಸಿದೆ, ನೀ ಯಾಕೆ ಉತ್ತರ ಕೊಟ್ಟಲಿಲ್ಲ ಅಂತ ಕೇಳ್ತಾರೆ ಹುಡುಗರು. ಸ್ಟೈಲ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ಅಂತ ಕರೆಯಕ್ಕೆ ಬರೋದಿಲ್ವೇನು? ಪ್ಲಾಸ್ಟಿಕ್ ಬೊಂಬೆಗಳಾಗ್ಬಿಟ್ಟಿವೆ ಜನಗಳು. ಹೃದಯವಂತಿಕೆನೇ ಇಲ್ಲ ಅಲ್ಲಿ, ಆ ಫೀಲಿಂಗೇ ಇಲ್ಲ. ನಾವು ಮಾತ್ರ ದೊಡ್ಡದಾಗಿ ದೇವಿ ಪೂಜೆ ಮಾಡ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಆ ಪೂಜೆ ಮಾಡ್ತೀವಿ, ಈ ಪೂಜೆ ಮಾಡ್ತೀವಿ. ಅರೆ, ಮನೇಲಿರೋ ತಾಯಿ, ಮನೇಲಿ ಎದುರುಗಡೆ ಇರೋ ತಾಯಿ, ಆ ಒಂದು ಭಗವತಿ ಜಗಜ್ಜನನಿ, ಅವಳಿಗೆ ನಮಸ್ಕಾರ ಮಾಡಿ. ಬೇಜಾರು ಮಾಡ್ಕೋಬೇಡಿ, ಕಾಲಾಯ ತಸ್ಮೈ ನಮಃ ಬಂದಿದೆ. ಆದರೆ ನನಗೇನು ಭಯ ಆಗ್ತಿದೆ ಅಂದರೆ, ಈ ಸಂಸ್ಕೃತಿ ಹೊರಟೋಗ್ತಾ ಇದೆಯಲ್ಲ ಅಂತ ಭಯ ಆಗ್ತಾ ಇದೆ. ಹಿಂದೆ ಮೇಷ್ಟ್ರು ಹೇಳೋರು, ಹೋಗೋ ಅಪ್ಪ ಅಮ್ಮನ್ನ ಕರ್ಕೊಂಬ ಅನ್ನೋರು. ಅಪ್ಪ ಅಮ್ಮ ಬಂದಾಗ ಹೊಗಳೋರು, ಎಂಥ ಮಗುನ ಕೊಟ್ಟಿದ್ದೀರಾ ನಮ್ಮ ಸ್ಕೂಲ್ಗೆ, ಎಷ್ಟು ಸಂಸ್ಕಾರ ಇದೆ ಆ ಮಗುಗೆ, ಅದು ಕೂತ್ಕೊಳ್ಳೋದು, ಅದು ನಡೆದಾಡೋದು, ನಮಸ್ಕಾರ ಮಾಡೋದು. ಈಗ ಫಸ್ಟ್ ಕುಂಕುಮ ಅಳಿಸೋದು, ವಿಭೂತಿ ಅಳಿಸೋದು, ಗಂಧ ತೆಗೆಯೋದು ಹೇಳ್ಕೊಡ್ತಾರೆ ಫಸ್ಟ್. ನೀವು ಒಪ್ಕೊಳ್ತೀರಿ. ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ತೊಂದರೆ ಏನಂದ್ರೆ, ಹಿಂದೂಗಳೇ, ನೀವು ಹೇಳಕ್ಕಾಗಲ್ವಾ ನಮ್ಮ ಸಂಸ್ಕೃತಿ ರೀ, ಯಾವ ಗೋತ್ರದಿಂದ ನಾವು ಬರ್ತಾ ಇದ್ದೀವಿ, ಅಲ್ಲಿ ಜಾತಿ ಬರುವುದಿಲ್ಲ, ಪರಂಪರೆ ಬರುತ್ತೆ, ಸಂಸ್ಕೃತಿ ಬರುತ್ತೆ, ಕಲ್ಚರ್ ಬರುತ್ತೆ. ನೆನ್ನೆ ಮೊನ್ನೆದಲ್ಲ, 5,000 ವರ್ಷಗಳಿಂದ ಬಂದಿರುವಂಥದ್ದು ಇದು. ಗೋತ್ರ ಹೇಳೋದು, ಕಲ್ಚರ್ ಹೇಳೋದು. ನನ್ನ ಹೀಗೆ ಇನ್ನೂ ಜೋರಾಗಿ ಮಾತಾಡಿದೆ. ಇತ್ತೀಚೆಗೆ ಇದನ್ನೇ ನಾ ಹೇಳ್ತಾ ಇರೋದು, ನಮಗೆ ಶತ್ರುಗಳು ಹೊರಗಡೆ ಇಲ್ಲ, ನಮ್ಮ ಶತ್ರುಗಳು ಬಗಲ್ ಮೇ ಹೈ. ದುಶ್ಮನ್ ಕಹಾ ಅಂದ್ರೆ ದುಶ್ಮನ್ ಬಗಲ್ ಮೇ ಹೈ. ನೀವುಗಳು ಆಶ್ರಮಕ್ಕೆ ಬರ್ತಾ ಇದ್ದೀರಾ, ಎಲ್ಲ ಕಷ್ಟದಲ್ಲೂ ನೀವು ಬಂದು ಭಾಗಿಗಳಾಗಿ ಈ ಪ್ರಾರ್ಥನೆ, ನಾಮ ಸಂಕೀರ್ತನೆ, ಸತ್ಸಂಗದಲ್ಲಿ ಬರ್ತಿದ್ದೀರಾ. ನೀವೇ ಧನ್ಯರು, ನೀವೇ ಸಂಸ್ಕಾರವಂತರು. ಸಂಸ್ಕೃತಿ ಇದೆ, ಪರಂಪರೆ ಇದೆ. ಎಲ್ಲೋ ನಾಮ ಸಂಕೀರ್ತನೆ ಕಳಿಯೋಣ. ನಾವು ಜೀವನದಲ್ಲಿ ಏನು ಗುರಿ ಇರ್ಬೋದು? ಏನಿರ್ಬೋದು ಹೇಳಿ ಗುರಿ? ಏನು ನಮಗೆ ಗುರಿ ಇಟ್ಕೊಳ್ಳೋ ಶಕ್ತಿನೇ ಇಲ್ಲ ನಮಗೆ. ಏನಿರ್ಬೋದು? ದೇವರ ಸಾಕ್ಷಾತ್ಕಾರ ಆಗಬೇಕು ಅಂತ ಯಾರಿಗಾರು ಗುರಿ ಇದೆಯಾ? అది కావాలా, ఇది కావాలా, ఇది చెప్పిండాను, అది చెప్పిండాను, స్పెషల్ పూజ చేస్తా ఉన్నాను, నా గోత్ర పేరు రాసిండాను అక్కడ. ಬರೀ ಇದೇ ಆಗೋಯ್ತು. ನಿನ್ನ ಹೆಸರು ತಗೊಂಡು ಅವ್ರಿಗೇನು, ದೇವ್ರಿಗೆ? ನೀನು ಸರೆಂಡರ್ ಆಗಿದೆಯಾ, ಶರಣಾಗತಿ ಹೊಂದಿದೆಯಾ ತಾಯಿಯ ಪಾದಾರವಿಂದಗಳಲ್ಲಿ? ನೀನು ಶರಣಾಗತಿ ಹೊಂದಿದೆಯಾ ತಾಯಿಯ ಪಾದಾರವಿಂದಗಳಲ್ಲಿ, ಜಗಜ್ಜನನಿಯ ಪಾದಾರವಿಂದಗಳಲ್ಲಿ?
ಉತ್ತರ ಇಲ್ಲ ಅದಕ್ಕೆ. ನಾವು ಅದಕ್ಕೆ ಹೇಳೋದು, ಸಾಕಿನ ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೇ, ನಿನ್ನ ಬಳಿಯೇ ವಾಸಿಸಿರುವೆ, ನಿನ್ನ ಹೃದಯದಲ್ಲೇ ಇದ್ದೀನಿ. ವಯಸ್ಸಾದವ್ರ ಮನೇಲಿ ಮಾತಾಡ್ಸೋರೇ ಇರಲ್ಲ. ನೆಂಟ್ರು ಗಿಂಟ್ರು ಬಂದ್ರೆ ನೀವು ಬರಬೇಡ, ಹೊರಗಡೆ ಕೂತ್ಕೋದು ಅಂತ ಬೈತಾರೆ ಹುಡುಗರು. ಅವ್ರ ಮುಂದೆ ಎಲ್ಲ ನೀ ಬರಬೇಡ, ನೀವು ಮೊದಲೇ ಕೊಟ್ಬಿಡ್ತೀವಿ, ತಗೋ, ಯಾಕೆ ಬರ್ತೀವಿ ಹೊರಗಡೆ. ನೀವು ನಾ ತುಂಬ ಮೇಲಕ್ಕೆ ಹೋಗಿ ಹೇಳ್ತಿದ್ದೀನಿ ಅನ್ಕೋಬೇಡಿ, ಇರೋದು ಹೇಳ್ತಾ ಇದ್ದೀನಿ. ಒಂದು ಪಕ್ಷ ಆ ತಂದೆ ತಾಯಿ ಶಾಬಿಯಾಗಿ ಮನೇಲಿ ಹೆಂಗಿರೋದು ಅದೇ ಇಟ್ಕೊಂಡು ಹೊರಗಡೆ ಬಂದ್ಬಿಟ್ರೆ, ಯಾರವರು ಅಂದರೆ ಕೆಲಸದವರು ಅಂತ ಹೇಳೋರು ಇದ್ದಾರೆ. ಬೇಜಾರು ಮಾಡ್ಕೋಬೇಡಿ, ದೇ ಆರ್ ಅವರ್ ಸರ್ವೆಂಟ್ಸ್ ಅಂತ ಹೇಳೋರು ಇದ್ದಾರೆ. ಈಗ ಎಲ್ಲಿ ಉಳಿಸ್ತೀರ ನಮ್ಮ ಧರ್ಮನ? ಮಾತೆತ್ರೆ ಸನಾತನ ಧರ್ಮ, ಸನಾತನ ಧರ್ಮ, ಅದೇ ಫೌಂಡೇಶನ್ನೇ ಮುಗ್ದೋಗ್ತಾ ಇದೆ. ಪ್ರೀತಿ ಇದೆಯಾ? ವಾತ್ಸಲ್ಯ ಇದೆಯಾ? ಮತ್ತೊಬ್ಬರು ಕಂಡ್ರೆ ಆ ಪ್ರೀತಿ ಇದೆಯಾ? ಮತ್ತೊಬ್ಬರು ನೋವಲ್ಲಿ ನಾನು ಭಾಗಿಯಾಗ್ತೀನಿ ನಿಂತಿದೆಯಾ? ತಾಯಿ ಅಂದರೆ ಜಗಜ್ಜನನಿ, ರಾಜರಾಜೇಶ್ವರಿ, ಚಾಮುಂಡೇಶ್ವರಿ. ಪೂಜೆಗೆ ಹೋಗ್ತೀರಾ, ಚಾಮುಂಡಿ ಪೂಜೆಗೆ ಹೋಗ್ತೀರಾ, ಅನ್ನಪೂರ್ಣೆ ಹತ್ರ ಹೋಗ್ತೀರಾ, ಏನು ಕೇಳ್ಕೊತೀರಾ? ಮೋಕ್ಷದ್ವಾರ ಕಪಾಟ ಪಾಟನ ಕರಿ ಪ್ರಾರ್ಥನೆ ಮಾಡಬೇಕಾಗಿದ್ದು ನಾವು. ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾರೆ, ನಿತ್ಯಾನಂದ ಕರಿ ಅನ್ನಪೂರ್ಣ ಸ್ತೋತ್ರದಲ್ಲಿ, ಮೋಕ್ಷದ್ವಾರ ಕಪಾಟ ಪಾಟನ ಕರಿ. ಮೋಕ್ಷದ ಆ ಮುಕ್ತಿಯ ಆ ಬಾಗಿಲನ್ನು ತೆಗೆಯುವಂತಹ ಶಕ್ತಿ ನಿನಗಿದೆ ತಾಯಿ, ಅದನ್ನು ತೆಗೆಸ್ಬಿಡು ತಾಯಿ. ಬೇಡ ನಂಗೆ ಈ ಜನ್ಮ, ಈ ಜಗತ್ ಸಾಕು ತಾಯಿ ಅಂತ ಹೇಳೋರು ಇದ್ದಾರಾ? ಪ್ರಾರ್ಥಿಸ್ಕೊಳ್ತೀರಾ? ಮೋಕ್ಷದ್ವಾರ ಕಪಾಟ ಪಾಟನ ಕರಿ. ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ, ಎಂಥ ಪ್ರಾರ್ಥನೆಗಳಿದೆ. ಯಾವುದನ್ನು ನಾವು ಮನೆಯಲ್ಲೂ ಹೇಳ, ಮಾತಿದ್ರೆ ಟಕ್ ಅಂತ ಅದೇನದು ಕಂಪ್ಯೂಟರ್ ಹಾಕೋದು, ಇದು ಏನದು ಪೆನ್ ಡ್ರೈವ್ ಹಾಕೋದು. ಊಟನೂ ಪೆನ್ ಡ್ರೈವಲ್ಲೇ ಮಾಡಿ, ಯಾಕೆ ತಟ್ಟೆಗೆ ತಗೋತೀರ ಊಟ? ಪೆನ್ ಡ್ರೈವ್ಗೆ ಹಾಕ್ಬಿಟ್ಟು ಟುಡೇ ವಿ ಆರ್ ಟೇಕಿಂಗ್ ಫುಡ್ ಅಂತ ಹಾಕ್ಬಿಟ್ಟು ಕೂತ್ಕೊಳ್ಳಿ ನೋಡೋಣ. ಅದಾಗಲ್ಲ, ತಟ್ಟೆಲಿ ಬರ್ಬೇಕು ಅವೆಲ್ಲ. ಪ್ರಾರ್ಥನೆ ಮಾತ್ರ ಪೆನ್ ಡ್ರೈವು, ಪೂಜೆ ಮಾತ್ರ ಪೆನ್ ಡ್ರೈವು, ಭಗವದ್ಗೀತೆ ಪೆನ್ ಡ್ರೈವು, ಲಲಿತಾ ಸಹಸ್ರನಾಮ ಪೆನ್ ಡ್ರೈವು, ಸೌಂದರ್ಯ ಲಹರಿ ಪೆನ್ ಡ್ರೈವು. ಊಟ ಪೆನ್ ಡ್ರೈವ್ ಬೇಡ, ಬಡಿಸ್ಬಿಡಿ. ಇನ್ನೊಂದು 5 ವರ್ಷ ಆದಮೇಲೆ ಪುಟ್ಟಿ ಕೂತಿದ್ದಾಳೆ. ಮಕ್ಕಳಿಗೆ ಕೇಳಿದ್ರೆ ಟೊಮ್ಯಾಟೊ ಎಲ್ಲಿ ಸಿಗುತ್ತೆ ಅಂದರೆ ಝೊಮ್ಯಾಟೊ ಫೋನ್ ಮಾಡಿ ಅಂತಾರೆ. ಎಲ್ಲಿ ಬೆಳೆಯುತ್ತೆ ಟೊಮ್ಯಾಟೊ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಮನುಷ್ಯ ಆಧುನಿಕತೆ ಅಲೆಯಲ್ಲಿ ಸಿಕ್ಕಾಕೊಂಡು ಮನುಷ್ಯ ದೈವತ್ತು ಕಡೆ ಆಗ್ಬೇಕಾಯಿತು, ದೇವತೆ ಆಗ್ಬೇಕಾಯಿತು, ದಾನವನಾಗ್ತಾ ಇದ್ದಾನೆ, ರಾಕ್ಷಸನಾಗ್ತಾ ಇದ್ದಾನೆ ಮನುಷ್ಯ. ನೀವೇ ನೋಡ್ತಿರ್ತೀರ, ದುಡ್ಡು ಕೊಡ್ಲಿಲ್ಲ ತಾಯಿ ಅಂತ ಧಮಾರ್. ಕೇಳದ ಕುಡಿಯೋದಕ್ಕೆ ದುಡ್ಡು ಕೊಡು ಅಂತ, ಎಷ್ಟರ ಏನಯ್ಯ ಅಂತೇಳಿ ಮುಗಿಸ್ಬಿಟ್ಟ. ಅಜ್ಜಿ ಅಲ್ಲೊಂದು ಏನದು ಮೊಬೈಲ್ ಪಾಪ ಚಾರ್ಜ್ಗೆ ಹಾಕಿದ್ದ, ಇವನು ಹಾಕಿದ್ದ, ಅಜ್ಜಿಗೇನು ಗೊತ್ತು ರೀ ಇವ್ರು ಮೊಬೈಲ್ ಹಾಕಿ ಚಾರ್ಜ್ ಹಾಕಿದ್ದ. ಪಾಪ ನಡ್ಕೊಂಡು ಹೋಗ್ತಿದ್ಲು, ವೈರ್ ಇದಾಗಿ ಬಿದ್ದುಬಿಟ್ಲು, ಎಡಬಿಟ್ಟು. ಇವನು ಬಂದು ಅಜ್ಜಿಗೆ ಏನಾಗಿದೆ ನೋಡಲಿಲ್ಲ, ಮೊಬೈಲ್ಗೆ ಏನಾಗಿದೆ ನೋಡ್ದ. ಅಷ್ಟೆಲ್ಲ ಅಜ್ಜಿಗೆ ಗೊತ್ತಾ. he says he can replace ಮೊಬೈಲ್ ಬಟ್ he cannot replace ಅಜ್ಜಿ. ಆ ಒಂದು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಹುಡುಗರಿಗೆ, ನಮ್ಮ ಯುವ ಶಕ್ತಿ, ನಮ್ಮ ಯುವ ಜನತೆ. ನೆನ್ನೆ ಅಲ್ಲಿ ನಾನು ಯೋಗದ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡೋಕ್ಕೆ ಹೋದೆ, ಮೈ ಎಲ್ಲ ಉರಿದು ಬಿಡ್ತು ನನಗೆ. ಯೋಗ ಪಟುಗಳೇ ಇಲ್ಲ ಅಲ್ಲಿ. ಎಲ್ಲರೂ ಪಾಪ ಒಬ್ಬರು ಹಿಡ್ಕೊಂಡು ಕರ್ಕೊಂಬಂದು ಕೂರಿಸಿದ್ದಾರೆ ಚೇರ್ ಮೇಲೆ.
ನಾನು ಅಂದ್ಕೊಂಡೆ ಆಶಿಷ್ಟು ದೃಢಿಷ್ಟ ಬಲಿಷ್ಠ ಅಂತ ಇರ್ತಾರೆ, ಅವ್ರಿಗೆ ನಾವು ಸ್ಫೂರ್ತಿಯಾಗಿ ಮಾತಾಡೋಣ ಅಂತ ನಾನು ಹೋದರೆ ಎಲ್ಲ 70+, 60+ ಅಂತಾರೆ. ಯಾಕೆಂದ್ರೆ ಎಬ್ಸು ಅಂತಾರೆ ಪಕ್ಕದವ್ರಿಗೆ. ಅವರೆಲ್ಲ ಯೋಗ ಶಿಬಿರ, ಯೋಗಕ್ಕೆ ಎಲ್ಲಿ ಹೋದ್ರು ಯುವಜನತೆ. ರಾತ್ರಿ ಲೇಟ್ ಆಗಿಬಿಡ್ತಂತೆ, ಮಲ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಈ ತಾಯಿಯಂದ್ರು ಹೇಳಿ ಬರ್ತಾರೆ, ಮಗು ಅಲ್ಲಿ ಫ್ರಿಜ್ಜಲ್ಲಿ ಇದಿಟ್ಟಿದ್ದೀನಿ, ಅಲ್ಲಿ ಹಾಟ್ ಕೇಸಲ್ಲಿ ಇದಿಟ್ಟಿದ್ದೀನಿ, ಅದು ತಗೋ ಅಂತ. ಅವನು 12 ಗಂಟೆ ಸೂರ್ಯ ನೆತ್ತಿಗೆ ಬಂದ್ಮೇಲೆ ತಾನೆ ಅವನು ಹೇಳ್ಬೇಕು. ಮೇಲಿಗೆ ಬಂದಾಗ ಹೇಳ್ತಾನ ಅವನು ಸೂರ್ಯ. ಎಲ್ಲೋಯ್ತ್ರಿ ನಮ್ಮ ಸಂಸ್ಕೃತಿ? ಹೀಗೇ ಇರಿ, ಸಮಯ ಬರುತ್ತೆ ಭಗವದ್ಗೀತೆನ UK-ಗೋ US-ಗೂ ಹೋಗಿ ಕಲ್ತ್ಕೊಂಡ್ಬರ್ಬೇಕು ನೀವು. ಇಲ್ಲಿ ಹೊಂಟೋಯ್ತು ಗೀತೆ. ಆದರೆ ಏನು ಸ್ವಾಮೀಜಿ, ಯೋಗ ದಿವಸ ಜೂನ್ 24ನೇ ತಾರೀಕು ಎಲ್ಲ ಊರಲ್ಲೂ ಯೋಗ ಮಾಡ್ತಾರೆ, 1000 ಜನ. ಅಂದರೆ ನೆಕ್ಸ್ಟ್ ಡೇ ಎಲ್ಲಿ ನೋಡಿ ಅವ್ರನ್ನ, ಫೋಟೋಗೆ ವಿಡಿಯೋಗೆ ಕೈ ಕಾಲು ಎತ್ತ, ಎಡಗಾಲು ಎತ್ತನು ಬಲಗಾಲ ಎತ್ತದನೆ, ಎಡಗಾಲ ಎತ್ತನ, ಕೊನೆಗೆ 2 ಕಾಲು ಎತ್ತುತ್ತಾನೆ ಫೋಟೋಗೆ. ನೆಕ್ಸ್ಟ್ ಡೇ ನೋಡಿ ನಿಜವಾದ ಯೋಗಿಗಳು ಒಂದು ಅರ್ಧ ಡಜನ್ ಅಥವಾ 1 ಡಜನ್ ಸಿಗ್ತಾರೆ. ಇನ್ನು ಉಳಿದವರೆಲ್ಲ ಫೋಟೋಗೆ ಬಂದಿರೋರು. ನಿಜವಾಗ್ಲೂ ಯೋಗ ಮಾಡೋರು ಇದ್ದಾರ? ಒಂದು ದಿವಸನೂ ಬಿಡದೆ, ಮಳೆ ಬರಲಿ ಬಿಸಿಲು ಬರಲಿ, ನಾನು ಯೋಗಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯೋಗಿ ಭವ ಅಂತ ಹೇಳ್ತಾನೆ. ಯೋಗದಲ್ಲಿ ನೀನು ತಲ್ಲೀನನಾಗು ಅಂತ. ಆಗ್ತೀವಾ? ಮಾತು ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮ್. ನೀವು ಬಂದಿದ್ರ ಆ ಪ್ರೋಗ್ರಾಮ್? ಇಲ್ಲ, ನಾಳೆ ಬನ್ನಿ, ಅಲ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ. ಪರವಾಗಿಲ್ಲ, ಏನು ಒಂದು ದಿವಸ. ಯಾಕೆ ಪ್ರೋಗ್ರಾಮ್ ಅಂದರೆ ಭಕ್ತಿಗಲ್ಲ, ಅಲ್ಲಿ ಪ್ರದರ್ಶನ, ಎಕ್ಸಿಬಿಷನ್ಗೆ ಹೋಗ್ತಾ ಇರೋದು. ನೋಬಡಿ ಗೋಸ್ ಫಾರ್ ಡಿವೋಷನ್. ನಾನು ನೋಡ್ತೀನಲ್ಲ ಎಷ್ಟೋ ಕಡೆ ಹೋಗಿ ಶಬ್ದ ಇಲ್ಲದೆ ಸ್ವಾಮಿ ಪರಮಾತ್ಮ ಜಗನ್ಮಾತೆ ಅಂತ ನಮಸ್ಕಾರ ಮಾಡಿ ಬರೋರು ಇದ್ದಾರ? ನಾವು ಹಿಂದೂಗಳು ಸನಾತನ ಧರ್ಮವನ್ನು ಎಲ್ಲಿ ಇಟ್ಕೋತೀರ್ರಿ ನೀವು? ನೆಟ್ಗೆ ಒಂದು ಭಗವದ್ಗೀತೆ ಶ್ಲೋಕ ಹೇಳಲಿಕ್ಕೆ ಯಾರಿಗೂ ಬರೋದಿಲ್ಲ. ಮಕ್ಕಳಿಗೆ, ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಶಾಲೆಗಳಲ್ಲಿ ಗೀತೆ, ಅಮರ, ಈಸೋಪನ ಕಥೆಗಳು, ಪಂಚತಂತ್ರ, ನೀವು ತಾನೇ ಅವೆಲ್ಲ ಓದಿದವರು. ಅದಕ್ಕೆ ಬಂದು ಕೂತಿದ್ದೀರಾ. ನೆಕ್ಸ್ಟ್ ಜನ್ರೇಷನ್ಗೆ ಬಂದು ಕೂತ್ಕೊಳ್ಳುತ್ತೇ ಇಲ್ಲ. ಸ್ವಾಮೀಜಿ ನೀವೇನು ಹೇಳ್ತೀರೋ ಎಲ್ಲ ಹಾಕ್ಕೊಟ್ಬಿಡಿ. ನಾನು ಪೆನ್ ಡ್ರೈವ್ ಎಲ್ಲ ಹಾಕ್ಕೊಟ್ಬಿಡಿ ಅಂತಾರೆ. ವೇಸ್ಟ್ ಸ್ವಾಮೀಜಿ ಟೈಮು. ಅಲ್ಲಿ ಬಂದು ಕೂತ್ಕೊಂಡು, ಅಲ್ಲೋ ನಿಮ್ಮ ತಾಯಿ ಬರ್ತಿದ್ರು ಕಣೋ, ನಿಮ್ಮ ಅಜ್ಜಿ ಬರ್ತಿದ್ರು ಕಣೋ, ನಿಮ್ಮ ತಾತ ಬರ್ತಿದ್ರು ಕಣೋ. ಅವ್ರಿಗೂ ಇಲ್ಲ ಸ್ವಾಮೀಜಿ, ಇವನು ಮಹಾ ಇದೆ. ಇವ್ರಿಗೆ ಇಷ್ಟೊಂದು ಬುದ್ಧಿವಂತರಾಗಿದ್ದಕ್ಕೆ ದಿವಸಕ್ಕೆ 1,000 ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ತಾ ಇರೋದು, 500 ಫ್ಲೈಟ್ಸ್ ಕ್ಯಾನ್ಸಲ್ ಆಗ್ತಾ ಇರೋದು. ಪಡಬಾರದಕ್ಕೆ ಕಷ್ಟಪಡ್ತಾ ಇದ್ದಾರೆ. ನೋಡಿದ್ರೆ ಅಭಿವೃದ್ಧಿ, ಸೈನ್ಸ್, ಹೃದಯವಂತಿಕೆ ಇಲ್ದದ್ದವನು ಏನು ಮಾಡಿದ್ರು ಏನು ಪ್ರಯೋಜನ? ನೀವೇ ಹೇಳಿ. ಒಬ್ಬೊಬ್ಬದು ಸ್ಟೋರಿ ನೋಡಿದ್ರೆ ಅಳು ಬಂದ್ಬಿಡುತ್ತೆ. ಊಟ ಇಲ್ಲ, ಮಲ್ಕೊಳಕ್ಕೆ ಸ್ಥಳ ಇಲ್ಲ, ಚಳಿ. ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ? ಒಳಗಡೆ 1/4 ದುಡ್ಡು ಏರ್ಪೋರ್ಟಲ್ಲಿ ಊಟದ್ದೆಲ್ಲ. ಹೆಂಗೆ ಕಷ್ಟಪಡ್ತಿದ್ದಾರೆ ನೋಡಿ ವಯಸ್ಸಾದವರೆಲ್ಲ. ಜ್ಞಾಪಿಸ್ಕೊಳ್ಳಿ ನೀವು. ಇದು ನಿಮ್ಮ ಅಭಿವೃದ್ಧಿದು. ಎಷ್ಟು ನೆಮ್ಮದಿಯಾಗಿದ್ರು ಹಿಂದೆ ಜನ. ಅದಕ್ಕೆ ಶಾರದಾ ದೇವರ ಜಯಂತಿಯ ಒಂದು ನೆಪದಲ್ಲಿ ನಾ ಹೇಳೋದು ಎಲ್ರಿಗೂ, ದೇವ್ರಿಗೆ ಏನು ಕೇಳಲ್ಲ ನಿಮ್ಮ ಹತ್ರ, ನೀವು ಸುಮ್ಮನೆ ತೊಗೊಂಡೋಗಿ ಕೊಡ್ತೀರಾ ಅಷ್ಟೇ. ನಿಮ್ಗೇನಾಗಿದೆ, ಈ ಕೊಟ್ಟು ಅಭ್ಯಾಸ. ಕೆಲಸ ಮಾಡಿಸ್ಕೊಳ್ಳೋಕೆ ಕೊಡ್ತೀರಾ, ಸರ್ಕಾರಕ್ಕೆ ಹೋಗ್ತೀರಾ ಲಂಚ ಕೊಡ್ತೀರಾ, ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ ಲಂಚ ಕೊಡ್ತೀರಾ. ಇದೂ ಒಂದು ತೊಗೊಂಡೋಗಿ ಕೊಡ್ತೀರಾ ದೇವ್ರಿಗೆ. ಯಾವತ್ತೂ ಇಲ್ಲದಿದ್ದು ತೊಗೊಂಡೋಗಿ ಹೂ ಕೊಟ್ಬಿಡ. ಹೂ ಚೀಪಾಗೂ ಇತ್ತು ಬಿಡಿ. ಮಹಾಲಕ್ಷ್ಮಿ ವ್ರತದಲ್ಲಿ ಅಷ್ಟೇ ಹೂ ತಗೊಂಡೋಗಿ ನೋಡೋಣ ಧೈರ್ಯ ಇದ್ರೆ. ಅಯ್ಯೋ ಎಂತ ಚಪ್ತರವಲ್ಲ, ಚಾಲಪ್ಪ ಒಂದಿಷ್ಟುದ್ದ ಕೊಡು ಸಾಕು. ಯೋ ಬೇಡ. ಚೀಪಾಗಿದ್ದಾಗ ಮಾರಬಾಗ್ತ ತಗೊಂಡೋಗಿ ಕೊಡು. ಇಂಥ ಬುದ್ಧಿ ನಮಗೆ. ತಾಯಿ ಹತ್ರ ಪ್ರಾರ್ಥಿಸ್ಕೊಳ್ಳೋಣ,
ನಮಗಷ್ಟೇ ಅಲ್ಲ, ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಜನನಿ ನಿನ್ನ ಜನನಿ, ಅಲ್ಲಿ ಭೇದ ಭಾವ ಬೇಡ, ಎಲ್ಲರ ತಾಯಿ, ಯೂನಿವರ್ಸಲ್ ಮದರ್ ಅಂತ ಹೇಳ್ತಾರೆ ಶಾರದಾ ದೇವಿಯರಿಗೆ. ಜಾತಿ ಮತ ಭೇದ ಭಾವ, ಬಡವರು ಸಾಹುಕಾರರು ಇವರು ಅವರು ಯಾರೂ ಇಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ನೀವು ಕೇಳಿದ್ದೀರಾ? ಅವ್ರನ್ನ ಒಳಗೆ ಬಿಡಬೇಡ ಕಣೋ, ಏನು ಒಂಚೂರು ಡೊನೇಷನ್ ಕೊಡಲ್ಲ, ಯಾವತ್ತೂ ನಾವೇನು ಹೇಳಲ್ಲ, ಅವ್ರನ್ನೇ ಕರಿಯಪ್ಪ ಅಂತ ಹೇಳ್ತೀವಿ. ವಿ ನೆವರ್ ಡಿಪೆಂಡ್ ಅಪಾನ್ ಡೊನೇಷನ್, ವಿ ಡಿಪೆಂಡ್ ಅಪಾನ್ ದ ಡಿವೋಷನ್. ಬಿಕಾಸ್ ಲೈಫ್ ಈಸ್ ದಟ್, ಡೊನೇಷನ್ ಅಲ್ಲ, ಡಿವೋಷನ್. ಈ ಹಾಡು ಹಾಡಿ. ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಶ್ರೀ ಶಾರದೇಶ್ವರಿ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಶ್ರೀ ಜಗದೀಶ್ವರಿ ಪಾಲಯ ಮಾಂ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ಸಿದ್ಧೇಶ್ವರಿ ಪರಿಪಾಲಯ ಮಾಂ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ
ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ. ಜ್ಯೋತಿ ಕೊಡಿ. ಜ್ಯೋತಿ ತೆಗೆದುಕೊಳ್ಳಿ. ದೇವಿಯ ನಾಮ ಸಂಕೀರ್ತನೆಯನ್ನು ಹೇಳೋಣ. ಜೋರಾಗಿ ಹೇಳಿ, ಗಟ್ಟಿ ಹೇಳಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ. ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ 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 ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಇರಲು ಕಾವರಾರು ತಾಯಿ ಕಾವರಾರು ತಾಯಿ. ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ 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 ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ. ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯೇ ನಮೋ ಗೌರಿ ನಾರಾಯಣ ಶ್ರೀ ದುರ್ಗಾ ಮಾಯೇ ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ ಕಾವರಾರು ತಾಯಿ ನಿನ್ನಯ ಕೃಪೆ ಇಲ್ಲದಿರಲು
ಕಾವರಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ ಕಾವರಾರು ನಿನ್ನಯ ಕೃಪೆಯಿಲ್ಲದಿರಲು ಕಾವರಾರು ತಾಯೇ ಕಾವರಾರು ಕಾವರಾರು ತಾಯೇ 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 ಹುಷಾರಾಗಿರಿ. ವೆಸ್ಟ್ ಬೆಂಗಾಲ್ ಆದಂಗೆ ಆಗ್ಬಿಡ್ತಾ ಇದೆ ಕರ್ನಾಟಕನೂ. ಕೊನೆಗೆ ಏನಾಗುತ್ತೆ ಅಂದರೆ ನಿಮ್ಮ ಮನೆಗೆ ಬಂದು ನೋಡ್ತಾರೆ ನೀವು ಯಾರಂತ. ನೋಡಿ ನಿಮ್ಮನ್ನು ಸದೆ ಬಡಿತಾರೆ. ಈಗಲಿಂದ ಎಚ್ಚೆತ್ಕೊಳ್ಳಿ. ಮನೇಲಿರೋರ್ಗೆ ಹೇಳಿ. ಧಾರಾವಾಹಿಲಿ ನೋಡಿದ್ಮೇಲೆ ಅವ್ರು ಯಾರು ಬಂದು ನಿಮ್ಮ ಸಹಾಯಕ್ಕೆ ಬರಲ್ಲ, ಅವ್ರಿಗೆ ದುಡ್ಡು ಬರುತ್ತಷ್ಟೇ. ಅವ್ರಿಗೆ ದುಡ್ಡು ಬರುತ್ತೆ, ಅವ್ರಿಗೆ ಟಿ ಪಿ ಜಾಸ್ತಿ ಆಗುತ್ತೆ ಅವ್ರಿಗೆ. ನಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಸೀರಿಯಲ್ ಬಂದಿದೆಯಾ? ತಾಯಿನ ಹೇಗೆ ನೋಡ್ಕೋಬೇಕು, ತಂದೆನ ಹೇಗೆ ನೋಡ್ಕೋಬೇಕು, ದೇವ್ರನ್ನ ಹೇಗೆ ಒಲಿಸ್ಕೋಬೇಕು, ಯಾವ ರೀತಿ ಜೀವನ ನಡೆಸಬೇಕು ಅಂತ ಮಾರಲ್ ಆ್ಯಂಡ್ ಎಥಿಕ್ಸ್ ಆ ಥರದ್ದು ಯಾವ್ದಾರು ಬಂದಿದೆಯಾ? ಬರೀ ದ್ವೇಷ, ಬರೀ ಅಸೂಯೆ, ಬರೀ ಈರ್ಷೆ. ನೋಡಿ ಈಗ ಫುಲ್ ಒಂದು ರೌಂಡ್ ಹೋಗ್ಬಿಡು ಬನ್ನಿ. ಹೆಂಗಿದ್ರು ಹಿಂದೆ ಹೆಣ್ಮಕ್ಳು ಸಾಯಂಕಾಲದೊತ್ತು ಮನೆ ಮುಂದೆ ರಂಗೋಲೆ ಹಾಕೋರು, ಸಾಯಂಕಾಲ ಮನೆ ಮುಂದೆ ದೀಪ ಹಚ್ಚೋರು. ದೀಪದ ಗೂಡಿತ್ತು ಮನೆಗಳ ಮುಂದೆ, ಎಲ್ಲ ದೀಪದ ಗೂಡಿತ್ತು, ದೀಪ ಹಚ್ಚೋರು. ಎಷ್ಟು ಚೆನ್ನಾಗಿತ್ತು ಆ ಮನೆಗಳೆಲ್ಲ, ನಂದನವನ ಥರ ಇತ್ತು ಮನೆ. ಈಗ ನಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ. ಏನು ಅನ್ಕೋತಾರೋ ಏನೋ, ಹೊಸದು ಬೇರೆ ಬಂದಿದ್ದಾರೆ, ಹೊಸ ನೆಂಟರು ಅವರೆಲ್ಲ ಬಂದು ಏನು ಅನ್ಕೋರು, ಹಳೆ ಕಾಲದ ಮನೆ ಅಂತ ಅನ್ಕೋತಾರೇನೋ, ಅಲ್ಲೇ ಆಫ್ ಮಾಡಿಬಿಡು ಅಂತ ಹೇಳೋರು ಇದ್ದಾರೆ. ಇರೋದನ್ನು ಹೇಳ್ತಾ ಇದ್ದೀನಿ, ಎಚ್ಚೆತ್ಕೊಳ್ಳಿ. ಮನೇಲಿ ಹೋಗಿ ಹೇಳಿ. ನೋಡು, ಬೇಡ ಅನ್ನಲ್ಲ, ಒಂದು ಕಾಲ್ಗಾಡಿ ಯಾವುದೋ ಒಂದು ನೋಡು, ಆದರೆ ಅದರಲ್ಲೇ ಕಣ್ಣನ್ನು ಅರಾಲ್ಡ್ ಹಾಕ್ಬಿಟ್ಟು ಕಣ್ಣನ್ನು ಟಿ ವಿನಲ್ಲೇ ಹಚ್ಕೊಳ್ಳೋದಲ್ಲ. ಎಲ್ಲ ಬಿಡಿಸ್ಬಿಡಿ, ಕೂತ್ಕೊಳ್ಳಿ, ಬನ್ನಿ. ಹೆಂಗೆ ಮಾಡೋದು ಅಂತ ಇಲ್ಲಿ ತೋರಿಸ್ಕೊಡ್ತಾರೆ. ಇಲ್ಲಿ ಶೋಭಾ, ಜಯಶ್ರೀ, ಲಕ್ಷ್ಮಿ ಆ ಟೀಮ್ ಎಲ್ಲ ದಿವಸ 1 hour ಸಂಜೆ ಹೊತ್ತು ಮಂತ್ರಗಳೆಲ್ಲ ಹೇಳಿ, ಹೇಳ್ಕೊಟ್ಟಿದ್ದ ಹಾಡೆಲ್ಲ ಹೇಳಿ. ಏನು ಅವ್ರು ಬದುಕಿಲ್ವಾ? ಅವ್ರು ಸುಖವಾಗಿಲ್ವಾ? ಸಂತೋಷವಾಗಿಲ್ವಾ? ನೆಮ್ಮದಿಯಾಗಿಲ್ವಾ? ಟಿ ವಿ ನೋಡ್ಬಿಟ್ರೇ ನಿಮಗೆ ಸಂತೋಷ ಆಗ್ಬಿಡತ್ತಾ? ಮಾಡ್ರನ್ ಆಗ್ಬಿಡತ್ತಾ? ಯಾಕೆಂದರೆ ಹೇಳೋರಿಲ್ಲ. ನಿಮಗೂ ಭಯ. ಹೇಳಿದ್ರೆ ಅಯ್ಯೋ ಹೆಂಗಾರು ಮಾಡ್ಕಪ್ಪ, ಹೆಂಗಾರು ಮಾಡ್ಕೊ, ಎಷ್ಟೊತ್ತಿಗಾದ್ರೂ ಬಾ, ಹೆಂಗಾದ್ರೂ ಮಾಡ್ಕೊ, ಮನೇಲಿದ್ರೆ ಸಾಕು ನೀವು. ಆ ಲೆಕ್ಕಕ್ಕೆ ಬಂದಿದ್ದೀವಿ ಇವಾಗ. ಹಿಂದೆ ಹಿರಿಯರು ಹೇಳೋರು, ದೀಪ ಹಚ್ಚಮ್ಮ, ಸಾಯಂಕಾಲ ಆಯಿತು ದೀಪ ಹಚ್ಚು, ಲಕ್ಷ್ಮಿ ಮಹಾಲಕ್ಷ್ಮಿ ಬರೋ ಸಂದರ್ಭ, ಆ ಟೈಮ್ ಆಯಿತು ಹಚ್ಚು ಅಂತ ಹೇಳೋರು. ದೇವ್ರ ಮನೆ ಒಳಗಡೆಲ್ಲ ದೀಪ ಹಚ್ಚಿಸ್ತೀರಾ? ಈಗ ಸ್ವಿಚ್ ಹಾಕ್ಬಿಡ್ತಾರಲ್ಲಿ, ಸ್ವಿಚ್ ಹಾಕ್ಬಿಟ್ಟಿದೆ ಬಿಡಿ, ಎಲ್ಲ ಹತ್ಕೊಂಡ್ಬಿಡುತ್ತೆ ಅಂತ. ಊಟಕ್ಕೂ ಸ್ವಿಚ್ ಹಾಕೊಳ್ಳಿ, ಮತ್ತೆ ಊಟ ಸ್ವಿಚ್ ಹಾಕು, ಕುತ್ಕೋ, ತುಂಬ್ತಾ. ಎಚ್ಚರವಾಗಿರಿ. ಹಿಂದೂ ಧರ್ಮದಲ್ಲಿ
ಹಿಂದೂ ದೇಶದಲ್ಲಿ, ಹಿಂದೂ ನಾಡಿನಲ್ಲಿ, ಕಣಕಣದಲ್ಲಿ ಆಧ್ಯಾತ್ಮಿಕತೆ ಇರುವಂತಹ ನಾಡು ಇದು, ಭೂಮಿ ಇದು, ಜನ್ಮಭೂಮಿ. ಜನನೀಂ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಎಂಥ ಮಾತಾಡ್ತಾ ನೋಡಿ. ದಯವಿಟ್ಟು ಆಶ್ರಮಕ್ಕೆ ಬರೋರು ನೀವುಗಳು ಗಟ್ಟಿ ಆಗಬೇಕು. ನನಗೆ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಹೆದರ್ತೀರ, ನೀವು ತುಂಬ ಹೆದರ್ ಬಿಡ್ತೀರ. ಅಯ್ಯೋ ಅವ್ರೇನಾದರೂ ಹೇಳಿಬಿಟ್ರೆ ಅವ್ರೇನು, ಯಾರು ಏನು ಹೇಳ್ತಾರ್ರಿ? ಜೀವನ ನಿಮ್ಮದು. ಜೀವನದಲ್ಲಿ ಜೀವನವನ್ನು ನಡೆಸೋದು ನೀವು ಹೇಳಬೇಕು. ಇಲ್ಲ, ಇದು ನಮ್ಮ ಪರಂಪರೆ. ಹೇಳಿ ನೀವು. ನಾನು ಏನು ಆಭರಣ ಹಾಕೋಬೇಡಿ ಅಂತ ಹೇಳಲ್ಲ, ಡ್ರೆಸ್ ಮಾಡ್ಕೋಬೇಡಿ ಅಂತ ಹೇಳಲ್ಲ, ಆಮೇಲೆ ಮೇಕಪ್ ಇದಕ್ಕೆ ಹೋಗಬೇಡಿ ಅಂತ ಹೇಳಲ್ಲ. ಅದು ನಿಮ್ಮ ಜವಾಬ್ದಾರಿ. ಅದು ನೀವು ಎಷ್ಟು ದುಡ್ಡು ಕೊಡ್ತೀರೋ ಅಷ್ಟು ಮೇಕಪ್ ಮಾಡ್ಕೋತಾರೆ. ಅವ್ರು ಹೇಳಿರ್ತಾರೆ, ನೋಡಮ್ಮ ಇಷ್ಟು ನೀಟಾಗಿ ಮಾಡಿಕೊಟ್ಟಿದ್ದೀನಿ, ಅಳಬೇಡ, ನೀನೇನಾದರೂ ಕಣ್ಣಲ್ಲಿ ನೀರು ಬಂತು ಅಂದರೆ ಅಲ್ಲಿ 2 ಗೆರೆ ಬಂದುಬಿಡುತ್ತೆ. ಹಾಗೆ ನಾನಲ್ಲ ಜವಾಬ್ದಾರಿ. ಫೋಟೋಲ್ಲೂ ಆ ಗೆರೆ ಬಂದುಬಿಡುತ್ತೆ. ಅದಕ್ಕೆ ಹಿಂಗೆ ತಗೊಂಡು ಕಣ್ಣಲ್ಲಿ ನೀರಿದ್ರೆ ಹಿಂಗೆ ತಗೊಂಡು ಹಿಂಗೆ ಅನ್ಕೋತಾರೆ. ಅಳಕ್ಕೂ ಈಗ ದುಡ್ಡು ಕೊಟ್ಟು ಬಿಟ್ಟಿದ್ದೀವಲ್ಲ ನಾವು. ಗಂಡಸರು ಹೇರ್ ಕಟ್ ಶಾಪ್ಗೆ ಹೋಗಿ ಚೆನ್ನಾಗಿ ಯಾವ ಥರ ಬೇಕೋ ಆ ಥರ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದು ಸ್ನಾನಾದಿಗಳು ಮಾಡ್ತಾರೆ. ಮೇಕಪ್ ಹೋಗಿ ಬಂದು ಸ್ನಾನ ಮಾಡ್ತಾರ? ಎಲ್ಲಾದರೂ ಉಂಟೆ? ಅದು ಹಿಂಗೆ ಇರ್ತಾರೆ. ಯಾಕಂದರೆ ಅದು ಬೇರೆ ಹಾಕ್ಬಿಟ್ಟಿರ್ತಾರೆ, ಅದಕ್ಕೆ ಎಷ್ಟೋ ದುಡ್ಡು ಕೊಟ್ಟಿರ್ತಾರೆ. ಅದು ಹಿಂಗೆ ಬಂದಿರುತ್ತೆ. ಯಾಕೆ ಹಿಂಗಿದೆ ಅಲ್ಲಾಡ್ಬಿಡ್ತಾರೆ. ಮಲ್ಕೊಳ ಹಿಂಗೆ ಮಲ್ಕೋಬೇಕು ಬೆಳಗ್ಗೆವರೆಗೆ. ಹೆಂಗಾಗ್ಬಿಡ್ತೀವಿ ನೋಡಿ ನಮ್ಮ ಜೀವನ. ಎಂಥ ಜೀವನ ಇತ್ತು ನಮ್ಮದು. ವೀಣೆ ನುಡಿಸ್ತಾ ಇದ್ರು ಸಾಯಂಕಾಲ 6 ಗಂಟೆ ಮೇಲೆ ಮನೆಗಳಲ್ಲಿ. ಫ್ಲೂಟ್ ಇರ್ತಿತ್ತು, ಸಾಪಾಸ ಆಡ್ತಿದ್ರು. ಮುಟ್ಬೇಡ ಅವನ್ನ, ಮಗು ಅಲ್ಲ, ಮಗು ಇರಲಿ, ಮಗುನಲ್ಲ ಮಲಗಿಸು, ಅಷ್ಟು ದುಡ್ಡು ಕೊಟ್ಟು ಮೇಕಪ್ ಮಾಡ್ಕೊಂಡು ಮಗು ಅಂತ. ಅದು ಬೇರೆ. ಅದು ಅಮ್ಮ ಅಂತ ಹಿಂಗೆ ಅಂದರೆ ಡಬಲ್ ಇಚ್ಚಿಂಡ್ ಅನ್ಕದ ಮಾರ್ಕ್ ವస్తుంది ఇక్కడ. ಮಗು, ತಾಯಿ ಮಗು. ಎಲ್ಲಿಗೆ ಬಂದಿದ್ದೀರ ನೋಡಿ. ನೀವು ಈ ಊರಲ್ಲ, ಬೇರೆ. ಇಲ್ಲೆಲ್ಲ ಅಪರಂಜಿಗಳೇ ಇರೋದು. ನೋಡಿ, ಇವತ್ತು ನಾನು ಹೇಳಿದ ಬೆಳಗ್ಗೆ ನೀವೆಲ್ಲ ಹೀಗೆ ಕೂತ್ಕೊಳ್ತಾ ಇರೋದು, ನೀವೆಲ್ಲ ಹೀಗೆ ಇಲ್ಲಿಗೆ ಬರ್ತಿರೋದು, ನೀವಿಲ್ಲಿ ಬಂದು ಕೂತ್ಕೊಳ್ಳೋದು, ನೀವು ದೇವಸ್ಥಾನಕ್ಕೆ ಹೋಗೋದು, ಪೂಜಾದಿಗಳೆಲ್ಲ ಮಾಡೋದು, ಸಂಸ್ಕಾರವಂತರಾಗಿದ್ದು ನಿಮ್ಮಿಂದ ಅಲ್ಲ, ನಿಮ್ಮ ಹಿರಿಯರಿಂದ. ಎಷ್ಟು ವ್ರತಗಳು ಮಾಡಿದ್ರು ಅವರು, ಎಷ್ಟು ವ್ರತಗಳು ಮಾಡ್ತಿದ್ರು ಅವರು. ಸಂಕಷ್ಟ ಚತುರ್ಥಿ ಊಟ ಮಾಡಲ್ಲ, ಪ್ರತಿ ಶನಿವಾರ ಬಾಲಾಜಿ ವೆಂಕಟರಮಣನ ಸ್ವಾಮಿ ಹೆಸರಲ್ಲಿ ಊಟ ಮಾಡಲ್ಲ. ಎಂತಹ ತಪಸ್ಸು ಮಾಡ್ತಿದ್ರು, ಎಂತಹ ಜೀವನ ನಡೆಸ್ತಿದ್ರು. ಯಾಕೆ ಅಂತ ಕೇಳಿದ್ರೆ, ಯಾರಿಗಾದ್ರೂ ಹೋಗಿ ಕೇಳಿದ್ರೆ, ಮನೇಲಿರೋರಿಗೆಲ್ಲ ಒಳ್ಳೇದಾಗಲಿ, ಮಕ್ಕಳಿಗೆಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಯಾವ ತಾಯಿನೂ ಇವತ್ತವರೆಗೂ ನನಗೊಬ್ಳಿಗೆ ಒಳ್ಳೇದಾಗಲಿ ಅಂತ ಇಲ್ವೇ ಇಲ್ಲ. ನಮ್ಮ ಸಂಸ್ಕಾರ ಹಂಗಿತ್ತು ರೀ. ಅವ್ರ ಆಶೀರ್ವಾದದಿಂದ ಇವತ್ತು ನಾವೆಲ್ಲ ಹೀಗೆ ಕೂತಿದ್ದೀವಿ. ಸುಮ್ಮನೆ 1 ಸೆಕೆಂಡ್ ವಾಪಸ್ ಹೋಗಿ ನೋಡಿ. ನೀವು ಈ ಕಡೆ ನಲ್ಲಿ ತಿರುಗಿಸಿದ್ರೆ ತುಂಗಭದ್ರ, ಈ ಕಡೆ ನಲ್ಲಿ ತಿರುಗಿದ್ರೆ ಕಾವೇರಿ, ಆ ಕಡೆ ನಡೆಸಿದ್ರೆ ಹಾಟ್ ವಾಟ್ರು, ಈ ಕಡೆ ನಡೆಸಿದ್ರೆ ಕೋಲ್ಡ್ ವಾಟ್ರು. ಅವ್ರದ್ದು ಒಂದೇ ವಾಟ್ರು, ಬಿಂದಿಗೆಯಿಂದ ಬಾವಿ ವಾಟ್ರು. ಅದು ಇಷ್ಟಿಷ್ಟಪ್ಪ ಹಗ್ಗದಲ್ಲಿ ಎಳೀತಾ ಇದ್ರು. ಜ್ಞಾಪಕ ಇದ್ದೇ ನಿಮ್ಗೆ ಅವೆಲ್ಲ? ಈಗ ನಾವು ಹೆಂಗಿದ್ದೀವಿ ನೋಡಿ. ಅವ್ರು ನಮ್ಗೆ ಟೈಮೇ ಇಲ್ಲ. ಯಾಕ್ರೆ ಆಶ್ರಮ ಬರಬೇಕು ಅಂತ ಬಂದೆ ಸ್ವಾಮೀಜಿ. ಉಳ್ದದ್ದು ನಾನು ಹೇಳೋಕೆ ಹೋಗಲ್ಲ. ಯಾಕ್ರಿ ಕ್ಲಾಸ್ಗೆ ಹೋಗಲ್ಲ, ಗೀತಾ ಕ್ಲಾಸ್ಗೆ? ಅಯ್ಯೋ ಸ್ವಾಮೀಜಿ, ಟೈಮೇ ಇಲ್ಲ. ಇವೆಲ್ಲ ಮಾಡರ್ನ್ ಗ್ಯಾಡ್ಗೆಟ್ಸ್ ಇದೆ ನಮಗೆ, ಆದರೂ ನಮಗೆ ಟೈಮ್ ಇಲ್ಲ. ಏನು ಮೊದಲಾದರೆ
ಮನೇಲಿ ಗೊತ್ತಾಗ್ಬಿಡೋದು ಸಾಯಂಕಾಲ ನಾಳೆ ಇಡ್ಲಿ ಅಂತ. ಹೆಂಗೆ ಗೊತ್ತಾಗೋದು? ಗಡ 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 ಗಡ. ಅದು ಕಲ್ಲು ಹೀಗೆ ಆಡಿಸ್ತಾ ಇದ್ರು. ವಯಸ್ಸಾದವರಾಗಲಿ ಹುಡುಗರಾಗಲಿ ಆಡಿಸ್ತಾ ಇದ್ರು. ಫಾಸ್ಟಾಗಿ ಆಡಿಸಿದ್ರೆ ದೋಸೆ ಅಂತ, ನಿಧಾನಾಗಿ ಆಡಿಸಿದ್ರೆ ಇಡ್ಲಿ ಅಂತ. ಈಗ ಅದ್ರ ಪ್ರಾಬ್ಲಮ್ಮೇ ಇಲ್ವೇ? ಮಿಕ್ಸಿ ತರೋದು, ಮಿಕ್ಸ್ ಮಾಡೋದು, ಇದಕ್ಕೆ ಮಾಡಿದ್ರೆ ಅದಕ್ಕೆ ಅದು ಹಂಗೆ ರೀ. ಇವತ್ತು ಹೊಸದಾಗಿ ಮಾಡೋಣ ಅಂತ ಮಾಡಿದ್ದೀನಿ. ಪಾಪ ಅದನ್ನು ಇಡ್ಲಿ ತಗೊಂಡು ದೋಸೆ ಮಾಡಿಬಿಟ್ಟು, ಯಾಕೆ ಹಿಂಗಿದೆ ನಾಲಿಗೆ ಅಡ್ಕೋತಾ ಇದೆಯಲ್ಲ, ಬಾಯೇ ಬಿಡೋಕ್ಕಾಗ್ತಿಲ್ಲ. ಇಲ್ಲ ರೀ ಟ್ರೈ ಮಾಡಿದೆ ಹೊಸ್ತಾ ಥರ ಅಂತ. ಅದು ಬೇರೆ ಅಲ್ಲ ಭವ್ಯ, ನಿನ್ಗಲ್ಲ ಅಲ್ಲ, ಸುಮ್ಮನೆ ಅಲ್ಲಿ. ಆಮೇಲೆ ಆ ಮಿಕ್ಸರ್ಸು, ಅದ್ರ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀನಿ ನಾನು. ಯೂ ಎಲ್ಲ ಬಾತ್ಗೂ ಒಂದೇ ಇದು ಪುಡಿ. ಆ ಮೇಲ್ಗಡೆ ಕವರ್ದು ಚೇಂಜ್ ಆಗುತ್ತೆ ಅಷ್ಟೇ. ಅವನ ಮೇಲೆ ಬರ್ದಲ್ಲ ವಾಂಗಿ ಬಾತ್ ಸ್ಪೆಷಲ್. ಕೊಂಡ್ಬಿಟ್ಟು ತಗೋತಾರೆ ಅದನ್ನು. ಆ ನೆಕ್ಸ್ಟ್ ಪ್ಯಾಕೆಟಲ್ಲಿ ಬಿಸಿಬೇಳೆ ಬಾತ್ ಸ್ಪೆಷಲ್ ಅಂತ. ಈಗ ತೊಗೊಂಡಿರೋರು ಗೊತ್ತದು. ಅದನ್ನು ತಗೋಬರ್ತಾರೆ. ನೀವು ಕೊನೆಗೆ ಸಾಯಂಕಾಲ ಅಷ್ಟು ಪುಡಿನೂ ಹಾಕಿ ನೋಡಿ, ಒಂದೇ ಅದು. ನಾವೆಂಥವ್ರಿದ್ದೀವ್ರಿ? ಭಕ್ತಿ, ತಾಯಿ, ಜಗನ್ಮಾತೆ ಅನ್ನೋ ಭಾವನೆಗಳು ನಮಗೆ ಬರಲ್ಲ. ನಾನು ಎಚ್ಚರ ಕೊಡ್ತಾ ಇದ್ದೀನಿ. ನಿನ್ನ ಮುಂದೆ ಇನ್ನೂ ಎಚ್ಚರ ಕೊಡ್ತೀನಿ. ಸಮಯ ಬರುತ್ತೆ, ಮನೆಗೆ ಬಂದು ಕೇಳ್ತಾರೆ ಯಾರು ನೀವು ಅಂತ. ವೆಸ್ಟ್ ಬೆಂಗಾಲಲ್ಲಿ ಅದೇ ಆಗ್ತಿರೋದೀಗ. ಆಮೇಲೆ ನಾಗಾಲ್ಯಾಂಡ್, ಆ ಪ್ರದೇಶದಲ್ಲೆಲ್ಲ ಮನೇಲಿ ಕೇಳ್ತಾರೆ ಯಾರು ನೀವು ಅಂತ. ಅದಾಗಬಾರ್ದು ರೀ. ಭಾರತ 140 ಕೋಟಿ ಇದ್ದೀವಿ. ಎಂಥ ಶಕ್ತಿ ಇರಬೇಕು ನಮಗೆ. ಯಾತಕ್ಕೋ ನಮಗೆ ಶಾಪ ಅನಿಸುತ್ತೆ. ಹಿಂದೂಗಳು ನೋಡಿದ್ರಾಗಲ್ಲ. ಈ ದೇವಸ್ಥಾನದವ್ರು ಆ ದೇವಸ್ಥಾನಗಲ್ಲ, ಆ ದೇವಸ್ಥಾನದಲ್ಲಿ ಈ ಮಠದವ್ರನ್ನ ಆ ಮಠದವ್ರು. ನಾವೆಲ್ಲ ಹಿಂದೂಗಳು, ಒಂದೇ ತಾಯಿ ಮಕ್ಕಳಲ್ವ, ಭಾರತಾಂಬೆಯ ಮಕ್ಕಳಲ್ವ, ವಾಗೇಶ್ವರಿ ವಾಣಿ ಸರಸ್ವತಿಯ ಮಕ್ಕಳಲ್ವ, ಅವಳಲ್ವ ನಮಗೆ ದಾರಿ ತೋರಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಆ ಕಥೆ. ಮಕ್ಕಳಿಗೆ ಹೇಳ್ತಾ ಇದ್ರು ಹಿಂದೆ, ಈಗ ಹೇಳೋಲ್ಲ. ಸ್ಕಂದ ಗಣೇಶ ಇಬ್ಬರು ಇದ್ರಂತೆ, ಪಾರ್ವತಿ ಪರಮೇಶ್ವರ ಇಬ್ಬರು ಇದ್ರಂತೆ. ಮಾತಾಡ್ತಾರೆ. ಈಗ ನೀವು ಮನೇಲಿ ಮಾತಾಡಲ್ವಾ? ಸುಮ್ಮನೆ ಲೀಲಾಜಾಲ ಮಾತಾಡ್ತಾ ಯಾರು ಈ ಜಗತ್ತನ್ನ ಸುತ್ತಬಿಟ್ಟು ಬರ್ತಾರೋ ಫಸ್ಟು ಅವ್ರಿಗೆ ನಾನು ಒಂದು ಕಂಠಿಹಾರ ಕೊಡ್ತೀನಿ ಅಂತ. ಅದು ಹೇಳಿ ಮುಗಿಸೇ ಇಲ್ಲ. ಸ್ಕಂದ ಹಾರ್ಬಿಟ್ಟ. ಯಾವುದ್ರಲ್ಲಿ? ನವಿಲ್ ಹತ್ತು ಹೋಗ್ಬಿಟ್ಟ ಸುತ್ಕೊಂಬರೋಣ ಅಂತ. ಗಣಪತಿ ಗೊತ್ತಲ್ಲ, ಆರಾಮ್ಸೆ ಇದ್ದಾನೆ ಅವನು. ಯಾವಾಗಲೂ ಹಂಗ್ಲೆ ಅವನು ಹೊಟ್ಟೆ ಇಟ್ಕೊಂಡು ಎಲ್ಲಿ ಹೋಗ್ತಾನೋ ಅಷ್ಟೇ ಅವನ ಕತೆ ಅಂತ. ಇನ್ನೇನು ಸಮಯ ಆಗೋಗ್ತಾ ಇದೆ. ಎದ್ದ, ತಂದೆ ತಾಯಿಗೆ ನಮಸ್ಕಾರ ಮಾಡ್ದ, ಪ್ರದಕ್ಷಿಣೆ ಮಾಡ್ದ, ಹೇಳ್ದ ಜಗತ್ತನ್ನು ಸುತ್ತಿ ಬಂದೆ ಜಗದೀಶ್ವರಿ, ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕಿ, ನಿನ್ನ ಸುತ್ಕೊಬಂದೆ. ಪರಮಾತ್ಮ ಸೃಷ್ಟಿ ಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನೆ ಗುಣಾಶ್ರಯ ಗುಣಮಯೇ ನಾರಾಯಣನ. ನೋಡಿ ಎಂಥ ಅದ್ಭುತವಾದ ಕಥೆ ಅದು. ಅದರಲ್ಲಿ ಏನು ಬುದ್ಧಿವಂತಿಕೆ ಇದೆ. ಗಣಪತಿಗೆ ಇರುವಂಥ ಬುದ್ಧಿ ಒಪ್ಕೋಬೇಕಾಗಿತ್ತಲ್ಲ, ಒಪ್ಕೊಂಡ್ರು. ಗಣಪತಿನೇ ಗೆದ್ದಿತ್ತು. ಇನ್ನು ಪಾಪ ನಾವಿಲ್ಲಿ ಪುರ್ರ ಅಂತ ಆರಿಸ್ಕೊಂಡು ಎಲ್ಲ ಸುತ್ಕೊಂಡು ಬಂದರೆ ಇಲ್ಲಿ ಮುಗಿದೋಗಿದೆ, ಕಾಂಪಿಟೇಷನ್ನೇ ಮುಗಿದೋಗಿದೆ. ಆ ಮನಸ್ಸಿಟ್ಕೊಳ್ಳೋಣ. ಶಾರದಾದೇವಿಯವರ ಜಯಂತಿಯ ಹಿನ್ನೆಲೆಯಲ್ಲಿ ಇವೆಲ್ಲ ಹೇಳ್ತಾ ಇದ್ದೀನಿ. ನೀವು ಶಾರದಾದೇವಿಯ ಬಗ್ಗೆ ಅನೇಕ ಹಾಡುಗಳನ್ನು ಹಾಡ್ತೀರಾ, ಹಾಡಿಸಿದ್ದೀನಿ. ಇವತ್ತು ಬರೀ ಏನಂತ ಹೇಳಿ ನಾಮಾವಳಿನ ಹಾಡಿಸ್ತೀನಿ. ಜ್ಯೋತಿ 221 ತಾಳ ಕೊಡು ನಿಮ್ಮಪ್ಪಂಗೆ. ಸುಜ್ಞಾನದಾಯಿಕೆ ಸುವಿಮಲ ಚರಿತೆ, ಸುಜ್ಞಾನದಾಯಿಕೆ ಸುವಿಮಲ ಚರಿತೆ, ಸುವಿಮಲ
चरिते माँ शारदा मणि प्रीतिदाते माँ शारदा मणि प्रीतिदाते माँ शारदा मणि प्रीतिदाते माँ शारदा मणि प्रीतिदाते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते माँ शारदा मणि प्रीतिदाते मणि प्रीतिदाते माँ शारदा मणि प्रीतिदाते मणि प्रीतिदाते सुज्ञानदायिके सुविमल चरिते जोर हाಡಿ सुविमल चरिते सुज्ञानदायिके सुविमल चरिते सुविमल चरिते माँ शारदा मणि प्रीतिदाते शारदा मणि प्रीतिदाते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते माँ शारदा मणि प्रीतिदाते माँ शारदा मणि प्रीतिदाते माँ शारदा मणि प्रीतिदाते माँ शारदा मणि प्रीतिदाते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते माँ शारदा मणि प्रीतिदाते माँ शारदा मणि प्रीतिदाते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते सुज्ञानदायिके सुविमल चरिते माँ शारदा मणि प्रीतिदाते माँ शारदा मणि प्रीतिदाते माँ शारदा मणि शांतिदाते मणि शांतिदाते माँ शारदा मणि शक्तिदाते माँ शारदा मणि शक्तिदाते माँ शारदा मणि मुक्तिदाते माँ शारदा मणि मुक्तिदाते माँ शारदा मणि वात्सल्यदाते माँ शारदा मणि वात्सल्यदाते माँ शारदा मणि वात्सल्यदाते माँ शारदा मणि वात्सल्यदाते माँ शारदा मणि प्रीतिदाते माँ शारदा मणि प्रीतिदाते
ವಾತ್ಸಲ್ಯದಾತೆ ಮಾ ಶಾರದಾಮಣಿ ವಾತ್ಸಲ್ಯದಾತೆ 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 ವಾತ್ಸಲ್ಯದಾತೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಆತ್ಮನಿವೇದನೆ ಅಂದರೆ ಏನು? ಸಂಪೂರ್ಣವಾಗಿ ಶರಣಾಗತಿ ಹೊಂದ್ಬಿಡೋದು. ಯಾವುದೂ ಇಲ್ಲ ನಂದು, ಎಲ್ಲ ನಿನಗೆ ಅರ್ಪಿಸ್ಬಿಟ್ಟಿದ್ದೀನಿ, ನನ್ನದೇನಿಲ್ಲ. ನಮಗದೊಂದು ಬಹಳ ಕಷ್ಟವಾಗಿಬಿಡುತ್ತೆ. ಏನು ಬೇಕಾದ್ರೂ ತೊಗೊಂಬರ್ತೀವಿ ಮಾರ್ಕೆಟಿಂದ, ಆದರೆ ನಮ್ಮಲ್ಲೇ ಇರುವ ಆತ್ಮವನ್ನು ಪರಮಾತ್ಮನಿಗೆ ಕೊಡೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ. ಆ ಭಗವಂತನಿಗೆ ನಮ್ಮನ್ನೇ ನಾವೇ ಸಮರ್ಪಿಸ್ಕೊಳ್ಳೋದಕ್ಕೆ ಈಗಲೇ ಯಾಕ್ರಿ ಅಂತಾರೆ ಎಷ್ಟೋ ಜನ. ಸ್ವಾಮೀಜಿಗೇನು ಯಾರಿಲ್ಲ, ಅವ್ರಿಗೆ ಯಾರಿದ್ದಾರೆ? ಅವರಿಲ್ಲ. ಅದನ್ನೇ ಹೇಳ್ತಿರ್ತಾರೆ. ನಮಗೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ನೆಂಟರು, ಎಷ್ಟು ಜನ ಬಂಧುಗಳು. ನೆಂಟರು ಬಂಧುಗಳೆಲ್ಲ ನೀವು ಚೆನ್ನಾಗಿರುವಾಗ, ಫಸ್ಟ್ ಕ್ಲಾಸ್ ಆಗಿರ್ಬೇಕಾ, ಅವರೇ ಬರ್ತಾರೆ, ನೀವು ಕರೆಯೋದೇ ಬೇಡ. ಏನು ಯಾಕೆ ಬಂದರೆ, ಅಯ್ಯೋ ನಿಮ್ಮನ್ನು ನೋಡಕ್ಕೆ ಬಂದು ಎಷ್ಟು ದಿವಸ ಆಯ್ತು ರೀ ನಿಮ್ಮನ್ನು ನೋಡಿ, ಯೋ ರಾಮ ದಾನಕ್ಕೆ ಬರ್ತೀನಿ ನಾನು, ಬಾಗೊಂಡಾರ ಅಂತ ಬಾಗೊಂಡಾರ ಅಂತ ಹೇಳಿದ್ದೆ. ಅದೇನು ಪ್ರಾಬ್ಲಮ್ ಇದೆ ಮನೆಯಲ್ಲಿ, ತುಂಬ ಕಷ್ಟದಲ್ಲಿದ್ದಾರೆ. ಆಗ ಜೊತೆಲಿರೋರು ಬರೋದಿಲ್ಲ, ಸಂಬಂಧಿಕರು ಇರಲಿ, ಸ್ವಂತದವರೇ ಬರೋದಿಲ್ಲ. ಯಾರಿಗೊಬ್ರಿಗೊಂದು ಲಾಟ್ರಿ ಬಂತು ಅಂತ ಪೇಪರಲ್ಲೆಲ್ಲ ಬಂತು, ಅವ್ರ ಫೋಟೋ ಎಲ್ಲ. ಏನ್ರಿ ಯಾರು ನೀವು ಅರ್ಥ ಆಗಲಿ? ಅಯ್ಯೋ ಗೊತ್ತಿಲ್ವಾ? ಅಯ್ಯೋ ರಾಮ, ನಾನು ಎಲ್ಲರೂ ಮನೆ ಒಳಗಡೆ ಬರ್ತಾರೆ. ಲಾಟ್ರಿ ಬಂದಿದೆಯಲ್ಲ, ಇದು ಜಗತ್ತಿನ ನಿಜ ಚಿತ್ರ. ನಾವು ಅನ್ಕೋತೀವಿ ಅವ್ರು ಯಾವಾಗಲೂ ನಮ್ಮ ಜೊತೆ ಬರ್ತಾರೆ ಅಂತ. ಬರೋದಿಲ್ಲ. ಬರೆದಿಟ್ಕೊಂಬಿಡಿ. ನಾನು ಕೆಟ್ಟವನಾದರೂ ಪರವಾಗಿಲ್ಲ, ಇರೋ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀವಿ. ನಾವೆಲ್ಲ ಹಾಗೆ ಸಾಧುಗಳು. ಕಷ್ಟ ಇದ್ದಾಗ ಯಾರು ಬರ್ತಾರೆ? ಭಗವಂತ ಒಬ್ಬನೇ, ಜಗನ್ಮಾತೆ ಒಬ್ಬಳೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಸಖ್ಯಂ ಆದಮೇಲೆ ಆತ್ಮನಿವೇದನಂ. ಸಖ್ಯಾಗೆ ಅರ್ಜುನನ ಎಕ್ಸಾಂಪಲ್ ಕೊಡ್ತಾರೆ. ಆತ್ಮನಿವೇದನಂ ಅಂದರೆ ಮೀರಾ, ಆಂಡಾಳ್, ಅಕ್ಕ ಮಹಾದೇವಿ, ಎಲ್ಲ ನಂದನಾರ್, ಎಷ್ಟು ಜನ ಬರ್ತಾರೆ ಎಲ್ಲರೂ. ಬೇಡರ ಕಣ್ಣಪ್ಪ, ಶಬರಿ, ಎಷ್ಟು ಬೇಕು. ನನ್ನದೇನಿಲ್ಲ, ಎಲ್ಲ ನಿನ್ನದೇ. ಈ ಆತ್ಮನಿವೇದನ ಆಗೋದಕ್ಕೆ ಮನಸ್ಸು ಚೆನ್ನಾಗಿ ಪಳಗಿರಬೇಕು. ಮನಸ್ಸು ಪಳಗೋದು ಭಾಳ ಕಷ್ಟ ಮನಸ್ಸು ಪಳಗೋದು. ಯಾಕೆ ಗೊತ್ತಾ? ಯಾಕೆ ಕಷ್ಟ ಅಂತ ಹೇಳಿಬಿಡ್ಲಾ? ನಮಗೆ ಬಹಳಷ್ಟು ಮೆಜಾರಿಟಿ ಆಫ್ ದ ಪೀಪಲ್ ಡಸಂಟ್ ನೋ ದೇರ್ ಗೋಲ್. ಅವ್ರ ಗುರಿ ಗೊತ್ತಿಲ್ಲ. ಏನೋ ಭಾಳ ದಿವಸದಿಂದ ಹೋಗ್ತಿದ್ವಪ್ಪ ದೇವಸ್ಥಾನಕ್ಕೆ, ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಅಲ್ಲ ರೀ, ಯಾಕೆ? ಅದೇ ರೀ ಸಂಪ್ರದಾಯ, ಹೋಗ್ಬೇಕು ಅನಿಸ್ತು ಹೋಗಿ ಬರ್ತೀವಿ. ಅಲ್ಲ, ಏನು ಕೇಳ್ಕೊಂಡಿದ್ದಾರೆ? ಏನು ಕೇಳಿದ್ರಿ? ಏನು ಆರ್ಡಿನರಿ ಮಾರುತಿ ಇದೆ, ಚೇಂಜ್ ಮಾಡಿಬಿಟ್ಟು ಒಂದು BMW ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೆ ಕೇಳ್ಕೊಂಡೆ ದೇವ್ರ ಹತ್ರ. ಎದುರುಗಡೆ ಮನೆಯವ್ರು ತಂದುಬಿಟ್ಟಿದ್ದಾರೆ, ನಮಗೆ ಈ ಗಾಡಿ ಏನಪ್ಪ. ನೆಕ್ಸ್ಟು ಉರಿ, ಕೂತ್ರೆ ಉರಿ, ನಿಂತರೆ ಉರಿ, ಎಲ್ಲ ಡಾಕ್ಟ್ರ್ ಹತ್ರನೂ ಕರ್ಕೊಂಡು ಹೋಗಿ. ಯಾಕಪ್ಪ? ಸರ್, ಇಂಥ ಉರಿನ ನಾನು ಎಂದೂ ಕಂಡಿಲ್ಲ. ಜಲುಸಿಲ್ ತಗೋ, ಆಂಟಾಸಿಡ್ ತಗೋ. ಇಲ್ಲ, ಎಲ್ಲ ತೊಗೊಂಡಾಯ್ತು. ಯಾರೋ ಹೇಳಿದ್ರು ನೀವು ಭಾಳ ಒಳ್ಳೆ ಡಾಕ್ಟ್ರ್ ಅಂತ ನಿಮ್ಮ ಹತ್ರ ಬಂದು. ಅವನು ಉರಿ ಡಾಕ್ಟ್ರಲ್ಲ, ಅವನು
ಅವನು ಸೈಕಾಲಜಿಸ್ಟ್ ಆಲ್ಸೋ. ಅವನು ಹೇಳ್ದ, ಉರಿ ಬಂತಲ್ವ ನಿಮಗೆ, ಯಾವಾಗಿಂದ ಬಂತು? ನನಗೆ ಹೇಳ್ತೀನಿ ತಡೀರಿ. ಅವ ಹೆಂಡತಿ ಕೇಳ್ತಿದ್ದೆ, ಆ ಎದುರುಗಡೆ ಮನೆಯವರು ಯಾವಾಗಲೇ ಮನೆ ಕಟ್ಟಕ್ಕೆ ಶುರು ಮಾಡಿದ್ದು? ಹೋದ ವರ್ಷ. 1 ವರ್ಷದಿಂದ ಸರ್. ಏನು ಒಂದೊಂದು ದಿವಸ ಇಟಾಲಿಯನ್ ಮಾರ್ವೆಲ್ ಬರುತ್ತೆ ಲಾರಿನಲ್ಲಿ, ಏನು ಬರುತ್ತೆ. ಅಲ್ಲ, ನೀವು ಉರಿ ಅಂದ್ರಲ್ಲ, ಯಾವಾಗ ಶುರುವಾಗಿದ್ದು ಅಂತ. ಅದೇ ಡಾಕ್ಟ್ರೇ, ಅವರು ನಮ್ಮ ಮನೆ ಎದುರುಗಡೆ ಒಬ್ರು ಮನೆ ಕಟ್ಟಕ್ಕೆ ಶುರು ಮಾಡಿದ್ರು, ಅವಾಗಿಂದ ನಮಗೆ ಉರಿ ಶುರು ಆಯ್ತು. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಇದಕ್ಕೆ ಯಾವ ಔಷಧಿನೂ ಇಲ್ಲ, ಇದಕ್ಕೇನು ಔಷಧಿ ಇಲ್ಲ, ಅವನು ನಿಮ್ಮವನು ಅಂತ ಅನ್ಕೊಳ್ಳಿ, ನಿಮ್ಮ ಸ್ನೇಹಿತ, ನಿಮ್ಮ ಬಂಧು ಅಂತ ಅನ್ಕೊಳ್ಳಿ, ಉರಿ ಹೊಟ್ಟೋಗ್ಬಿಡುತ್ತೆ. ನಾನು ನೀನೇನು ಔಷಧಿ ಕೊಡೋಕ್ಕಾಗಲ್ಲ. ನಿಜ ತಾನೆ? ಅಕ್ಕ ಚೆನ್ನಾಗಿದ್ದೀರಾ? ಏನು ನೆನೆ ಬಂತಲ್ಲ ಮಾರ್ಬಲ್ಲು, ಭಾಳ ಚೆನ್ನಾಗಿತ್ತಕ್ಕ. ಆ ಶೈನಿಂಗ್ ನೋಡಿದ್ರೆ, ಅಯ್ಯೋ ನಮ್ಮ ಮನೆಯವ್ರು ಹೇಳ್ತಿದ್ರು, ಮನೆಯಿಂದಲೇ ನೋಡ್ತಾ ಇದ್ರಂತೆ, ಏನು ಚೆನ್ನಾಗಿದೆ ಅಕ್ಕ, ನಾವು ನೋಡೋಣ ಟ್ರೈ ಮಾಡ್ತೀವಿ, ಆದರೆ ಅದು ನಮ್ಮನ್ನೇ ತಾನೇ ಅಂತ ಬರಬೇಕಲ್ಲಿ. ಆ ಮನಸ್ಸು ಬಂದಾಗ ಭಗವಂತ ಹೇಳ್ತಾನೆ, ಇವ್ರಿಗೆಲ್ಲ ಸಹಾಯ ಮಾಡೋಣ. ಭಗವಂತ ಅವನು ಮನಸ್ಸು ಮಾಡಿದ್ರೆ ಯಾವ BMW ಭಗವಂತ ಮನಸ್ಸು ಮಾಡಿದ್ರೆ. ಈ ಆತ್ಮ ನಿವೇದನೆ ಅನ್ನೋದು ಹೇಳೋಷ್ಟು ಸುಲಭ ಅಲ್ಲ. ಯಾಕೆಂದರೆ ಇಷ್ಟು ದೂರಕ್ಕಿದ್ದರೆ ಮತ್ತಿಷ್ಟು ಬೇಕೆಂಬ ಆಸೆ, ಕಷ್ಟ ಎಂಬ ಆಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ, ಪುರಂದರ ವಿಠಲ. ಭಿನ್ನ ಹಕ್ಕೆ ಬಾಯಿಲ್ಲವಯ್ಯ, ಅನಂತ ಅಪರಾಧ ಎನ್ನೊಳಗೆ ಇರೋಲಾಗಿ. ನೋಡಿ, ಈಗ ಆತ್ಮ ನಿವೇದನೆಗೆ ಬಂದು ನಾನು ನಿಂತು ಬಿಟ್ಟಿದ್ದೀನಿ, ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ ಇರಿದ್ರೆ ಅಷ್ಟು ಕಷ್ಟ. ಅದು ಜಹರಕ್ಕ ಪ್ಯಾಲ ರಾಣಾನೆ ಭೇಜ, ಪೀವತ ಮೀರ ನಾಚಿರೆ ಪಗ ಗುಗುರು ಬಾಂಧಕರ ನಾಚಿರೆ. ಮದುವೆ ಮಾಡಿದ್ರು, ರಾಣಾಗೆ ಮದುವೆ ಮಾಡಿದ್ರು ಮೀರಾನ. ಏನು ರಾಜಸ್ಥಾನ, ಏನು ಮದುವೆ. ಎಲ್ಲರೂ ಬಂದರು, ಎಲ್ಲ ಬಂದು ಮದುವೆ ಆಯಿತು, ಹೋದರು, ಎಲ್ಲ ಬಂದರು. ಹೆಣ್ಣು ಬಂತು, ರಾಣಾನು ಬಂದ, ಹೆಣ್ಣು ಬಂತು. ಹೆಣ್ಣು ಬರ್ತಾ ಸುಮ್ಮನೆ ಬರಬಾರ್ದ, ತಂಬೂರಿ ಎತ್ಕೊಂಬರ್ಲಿ, ಏಕನಾದ. ಅಮೇರಿಕನ್ ಎಕ್ಸ್ಪ್ರೆಸ್ಸು, VVIP ಅದೇನೂ ತರಕ್ಕೋಗ್ಲಿಲ್ಲ ಅವಳು. ಪಾಪ ಆ ಏಕನಾದವನ್ನ ತಗೊಂಬಂದ್ಲು. ಆವಾಗಲೇ ರಾಣ ಹೇಳ್ದ, ಒಳಗೆ ಎಂಥವ್ರು ಮದುವೆ ಅದು, ಏನಿದು ಈ ಟಂಗ್ ಟಂಗ್ ಅನ್ಕೊಂಬಂದಿದ್ದಾಳೆ ಇವಳು. ಆದರೂ ಗೌರವಕ್ಕೆ ಸುಮ್ಮನಾದ. ಆದರೆ ಅವಳು ಆವಾಗಲೇ ಮದುವೆ ಆಗಿಬಿಟ್ಟಿದ್ದಾಳೆ, ಶ್ರೀಕೃಷ್ಣನನ್ನ ಮದುವೆ ಆಗಿಬಿಟ್ಟಿದ್ದಾಳೆ. ಅವನೇ ನನ್ನ ಸರ್ವಸ್ವ ಅಂತ ಹೇಳ್ತಾರೆ. ಮೇರೆ ತೋ ಗಿರಿಧರ ಗೋಪಾಲ ದೂಸರಾ ನ ಕೋಯಿ, ನನ್ನ ಗೋಪಾಲ ಅವನು, ನನ್ನ ಸರ್ವಸ್ವ ಅವನು. ಆತ್ಮ ನಿವೇದನೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇದು ವ್ಯಾವಹಾರಿಕವಾಗಿ ಆಯ್ತು ಬಾರೆ ಹೋಗ. ಇವರು ಸುಮ್ಮನಿದ್ದಿದ್ರೆ ಇವ್ರಿಗೂ ಸಂತೋಷ, ಅವಳಿಗೂ ಸಂತೋಷ ಆಗ್ತಿತ್ತು. ಇವ್ರಿಗೆ ಸ್ಟೇಟಸ್ಸು. ಈಗ ನಿಮಗೆ ಕೇಳ್ತಾರೆ, ಎಕಡೆ పోయిండు? అదే భజన. ఏం భజన? పాతది పాడుతూ ఉంటారు. ఏముంటుంది? కొత్త పను. ఎక్కడ? ఇక్కడ కొత్తకి ఎవరు వచ్చిండారు. ಮುಗೀತು ರೀ. ಪಾಪ 30 ವರ್ಷದಿಂದ ಬರ್ತಾ ಇದ್ರು, ಒಂದೇ ಟರ್ನ್, ಯೂ ಟರ್ನ್. ಪಾಡು ಏಮ್ ಅక్కడ ಭಜಗೋವಿಂದ ಏಮಿದೆ ಅక్కడ ಕೊತ್ತು ಪಾಡು. ಹಂಗಾಗ್ಬಿಡುತ್ತೆ. ಇಲ್ಲಿ ಮೀರಾ ಹೇಳಿದ್ಲು, ನಾನು ಗಿರಿಧಾರ ಗೋಪಾಲನ್ ಬಿಟ್ಟು ಬೇರೆ ಯಾರು ಇಲ್ಲ. ಈ ಆತ್ಮ ನಿವೇದನೆಗೆ ಇದಕ್ಕಿಂತ ಎಕ್ಸಾಂಪಲ್ ಬೇರೆ ಯಾವುದು ಬೇಡ. ಕಂಪ್ಲೀಟ್ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವರೆಗೆ ಮೀರಾ ಹೆಸರು ಇರುತ್ತೆ. ನೀವು ಅನ್ಕೊಂಡಿದ್ದೀರಾ ನೀತು ಅಂಬಾನಿ ಹೆಸರು ಇರುತ್ತೆ. ಯಾವ ಅಂಬಾನಿನೂ ಇಲ್ಲ. ಇದರಲ್ಲಿ ಕೃಷ್ಣದೇವರಾಯನ ಕಾಲದಲ್ಲಿ ರಸ್ತೆನಲ್ಲಿ ಮಾರ್ತಾ ಇದ್ರು ಚಿನ್ನ, ಬೆಳ್ಳಿ, ವಜ್ರ ಎಲ್ಲ ತಗೊಳ KG ಅಷ್ಟು ಕಾಲ, KG ಅಲ್ಲ, ಸೇರು. ಸೊ ಇವ್ರು ಯಾರ ಹೆಸರು ಇರೋದಿಲ್ಲ. ಈ ಹುಡುಗರಿಗೆ ಒಟ್ಟಿಗೆ ಹೋಗಿ ಹೇಳಿ. ನಂಗೊಬ್ಬ ಹುಡುಗ ಹೇಳೋದು, ಏನು ಹೇಳ್ತೀರೋ ಸ್ವಾಮೀಜಿ ನೀವು, ನೋಡಿ ಸ್ವಾಮೀಜಿ ಅವ್ರನ್ನ. ಯಾಕೋ ನೀತು ಅಂಬಾನಿ 100 crore ಸ್ವಾಮೀಜಿ ಆ ಕಾರು,
ಇಡೀ ವರ್ಲ್ಡಲ್ಲಿ, ಮನೆಗೆ ಹೋಗಿ ಹೇಳಿ, ವರ್ಲ್ಡಲ್ಲಿ 7 ಕಾರ್ ಇರೋದು ಆ ಥರದ್ದು. 1 crore 100 crores ಆ ಕಾರು. ಕೂತ್ಕೊಳ್ಬೇಕಾದ್ರೆ ಹೆಂಗಪ್ಪ ಕೂತ್ಕೊಳ್ಳೋದು? ನಾರ್ಮಲ್ ಆಗೇ ಕೂತ್ಕೊಳ್ಬೇಕಲ್ಲಿ. ಬಟ್ 100 crores ಆ ಕಾರು. ಸೊ ಪ್ರೆಸ್ಟೀಜು ಏನಿಲ್ಲ ರೀ. ಕೊನೆಗಳಿಗೆ ಬಂದಾಗ ಆ ಕಾರಲ್ಲಿ ಕರ್ಕೊಂಡೋಗಲ್ಲ, ಗೌರ್ಮೆಂಟ್ ಆ್ಯಂಬುಲೆನ್ಸೇ ಬೇಕು. ನೀವು ನೋಡಿದ್ದೀರಾ ಯಾರಾದರೂ ಮಲ್ಟಿ ಬಿಲಿಯನರ್, ಮಿಲಿಯನರ್, ಟ್ರಿಲಿಯನರ್ BMW ಒಂದು ಬೆಂಟ್ನಿ ಅದರಲ್ಲಿ ಏನಿಲ್ಲ, ಎಲ್ಲ ನಿಲ್ಲಿಸ್ಬಿಟ್ಟು ಫೋನ್ ಮಾಡಯ್ಯ ಇದು ಬರಲಿ ಆ್ಯಂಬುಲೆನ್ಸು ತೊಗೊಂಡೋಗೋದು ನೋಡಿದ್ದೀರಾ? ಯಾರಾದರೂ ಇಂಪೋರ್ಟೆಡ್ ಕಾರಲ್ಲಿ BMW ಯಾವುದೂ ಇಲ್ಲ, ಅದರಲ್ಲೇ ಹೋಗ್ಬೇಕು. ಸೊ ಇದ್ಯಾವುದು ಶಾಶ್ವತ ಅಲ್ಲ. ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರವ್ರಿಗೆ ಮೀರಾಬಾಯಿ ಇರ್ತಾಳೆ, ಅಕ್ಕ ಮಹಾದೇವಿ ಇರ್ತಾಳೆ, ಆಂಡಾಳು ಇರ್ತಾಳೆ, ನಂದನಾರ್ ಇರ್ತಾನೆ. ಯಾಕೆ? ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಅದು ನಿಜವೋ ಇದು ನಿಜವೋ ಅಂದರೆ ಇದು ನಿಜ. ಜಗನ್ಮಾತೆ ಪದಾರವಿಂದಗಳು ನಿಜ. ಇದು ಆಗಮ ಪಾಯನೋ ನಿತ್ಯ, ಬರುತ್ತೆ ಹೋಗುತ್ತೆ. ಇದನ್ನು ನಾವು ಹೇಳಬೇಕು. ಪಾಪ ಅವರು ಟಿ ವಿ ತೆಗೆದ್ರೆ ಅದೇ ಬರುತ್ತೆ. ಯಾವುದು ತೆಗಿರಿ ನೀವು, ರೀಲು ಅದೇ ರೀಲು, ಏನು ತೆಗಿರಿ ಬರೀ ಇದೆ ಆರ್ಟಿಫಿಷಿಯಲ್ ಥಿಂಗ್ಸೇ. ಅದು ಇದು ಒಂದೂ ಒರಿಜಿನಲ್ ಹೇಳಿಲ್ಲ. ಎಲ್ಲಾದರೂ ಕೇಳಿದ್ದೀರಾ ನೀವು? ನಿಮ್ಮದು ಇದಿದೆಯಲ್ಲ ಭಗವದ್ಗೀತೆ ಚಾಂಟ್ ಮಾಡೋದನ್ನು ನೋಡಿದ್ದೀರಾ? ಈಗೇನೋ ಅವರು ಇದು ಹೇಳಿದ್ದಾರೆ ಅಂದ್ಬಿಟ್ಟು 1 ಲಕ್ಷ ಜನ ಹೇಳಿದ್ರು. ನೆಕ್ಸ್ಟ್ ಡೇ ಏನು? ನನ್ನ ಪ್ರಶ್ನೆ. 1 ಲಕ್ಷ ಹೇಳಿ ಆಯಿತು ಭಗವದ್ಗೀತೆ, 1 ಲಕ್ಷ ಜನ ಹೇಳಿದ್ರು. ನೆಕ್ಸ್ಟ್ ಡೇ ಎಲ್ಲಿದ್ದಾರೆ? ಒಬ್ಬನೂ ಇಲ್ಲ ಅಲ್ಲಿ. ಈಗ ಯೋಗ ಮೈಸೂರು ಪ್ಯಾಲೇಸಲ್ಲಿ ಯೋಗ ಮಾಡುವಾಗ ನರೇಂದ್ರ ಮೋದಿಜಿ ಬಂದಿದ್ರು. ಯೋಗ ನಿಂತ್ಕೊಳ್ಳೋಕೆ ಸ್ಥಳ ಇಲ್ಲ, ಎಲ್ಲರೂ ಯೋಗ ಮಾಡವ್ರೆ. ಈ ಕಾಲ ಎತ್ತಂದ್ರೆ ಆ ಕಾಲ ಎತ್ತುತ್ತಾರೆ, ಆ ಕಾಲ ಎತ್ತಂದ್ರೆ ಈ ಕಾಲ. ಕೊನೆಗವ್ರು ಹೇಳ್ತಾರೆ ಏನವ ಸುಮ್ಮನೆ ನಿಂತ್ಕೊ ಹೋಗ್ಲಿಲ್ಲ. ಕೆಲವ್ರಿಗೆ ಎತ್ತಕ್ಕಾಗಲ್ಲ, ಎತ್ಬಿಟ್ಟು ಕಷ್ಟಪಡ್ತಿರ್ತಾರೆ, ಬಿದ್ದೋಗ್ತಿದ್ದೆ. ಯಾಕಂದ್ರೆ ಅಲ್ಲಿ ಫೋಟೋ ಹೊಡಿತಿದ್ದಾರೆ. ಇಂಥ ಯೋಗಿಗಳು, ಇಂಥ ಯೋಗದ ಕಥೆ ನಮ್ಮದು. ಅದು ಬೇಡ, ಮನೇಲೇ ಮಾಡ್ಕೊ, ಇದ್ದ ಕಡೆ ಮಾಡ್ಕೊ, ಯಾರಿಗೂ ಗೊತ್ತಾಗಬಾರ್ದು. ಯೋಗಿಯಾಗು. ಯುಜ್ ಧಾತುವಿಂದ ಯೋಗ ಬರೋದು. ಜಾಯ್ನಿಂಗ್ ಮ್ಯಾಕ್ರೋಕಾಸಮ್ ಟು ಮೈಕ್ರೋಕಾಸಮ್. ಜೀವಾತ್ಮ ಪರಮಾತ್ಮ, ಅಣು ಬ್ರಹ್ಮಾಂಡ. ಇದನ್ನು ಹೇಳ್ತೀರಾ? ಇವೆಲ್ಲ ಬರೀ ಆರ್ಟಿಫಿಷಿಯಲ್ ಆಗಿದೆ. ಒರಿಜಿನಲ್ ನೋಡಿ. ಒರಿಜಿನಲ್ ನಾವು ಆತ್ಮ ನಿವೇದನೆ ಮಾಡಿಕೊಂಡ್ರೆ ಪರಮಾತ್ಮ ಕಾಯ್ತಾ ಇರ್ತಾರೆ. ಎಲ್ಲಿ? ಪಾಂಡುರಂಗ ಇಟ್ಗೆ ಎಸ್ದ, ಇದ್ರ ಮೇಲೆ ನಿಂತ್ಕೊಂಡಿರಯ್ಯ. ಯಾಕೆ? ಅಪ್ಪ ಅಮ್ಮಂಗೆ ನಾನು ಸೇವೆ ಮಾಡ್ತಾ ಇದ್ದೀನಿ ಅಂತ. ನೋಡಿ ಬಂದರು ವಾಪಸ್ ಅಪ್ಪ ಅಮ್ಮನ ಹತ್ರ, ಸೇವೆ ಮಾಡ್ತಾ ಇದ್ದೀನಿ, ನಿಂತ್ಕೊ. ತಾಯಿ ತಂದೆ ಇದ್ದಾರೆ, ಅವ್ರು ಸೇವೆ ಮಾಡಿ ನಿನ್ನಕ್ಕೆ ಬರ್ತೀನಿ. ನಿಂತ್ಕೊಂಡಿದ್ದ ಪಾಪ, ಕಾಲು ನೋವು ಜಾಸ್ತಿ. ಅದಕ್ಕೆ ಕೊನೆಗೆ ಹಿಂಗೆ ಸೊಂಟದ ಮೇಲೆ ಕೈ ಹಾಕೊಂಡು, ಎಷ್ಟೊತ್ತು ನಿಂತಿರತ್ತಪ್ಪ ಇವನು, ಪುಂಡರೀಕ ನಿಲ್ಲಿಸಿದ ನಮಗೆ. ಅದಕ್ಕೆ ಹಿಂಗಿರೋದು ಪಾಂಡುರಂಗ. ನೀವು ಅಷ್ಟೇ, ಈ ಸಿನಿಮಾ ನೀವಂದರೆ ಹೊರಗಡೆ ಸಿನಿಮಾ ಟಿಕೆಟಿಗೆ ನಿಲ್ಲಿಸಿದ್ರೆ ಫಸ್ಟು ಹಿಂಗೆ ನಿಂತಿರ್ತಾರೆ, ಆಮೇಲೆ ಶುರು ಮಾಡ್ತಾರೆ ನೋಡಿ ತ್ರಿಭಂಗಿಗಳು. ಗೋಡೆ ಒತ್ಕೊಳ್ಳೋದು, ಮತ್ತು ಹಿಂಗಿರೋದು, ಮತ್ತು ಹಂಗಿರೋದು. ಮತ್ತು ಯಾಕೆಂದರೆ ಪೇನ್ ಶುರು ಆಗ್ತದೆ. ಅದಕ್ಕೆ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋತಾರೆ, ಅದಕ್ಕೆ ಎಷ್ಟೊತ್ತು ಬೇಕಾದ್ರೂ ವೆಯ್ಟ್ ಮಾಡ್ತಾರೆ. ಆಶ್ರಮದಲ್ಲಿ 5 ನಿಮಿಷ ಎಕ್ಸ್ಟ್ರಾ ಮಾತಾಡುವಾಗ ಎಲ್ಲರೂ ಗಡಿಯಾರನೇ ನೋಡ್ತಾರೆ. ఆమె ఫోను బರುತ್ತೆ ఎట్లున్నారు వచ్చేసేయండి ఏం ప్రా ఎవరు వచ్చిండారు రండి వాళ్ళది ఉంటే ఉంటుంది భగవద్గీత కదా రండి లేదు ఈరోజు పతంజలి యోగ సూత్రం చెప్తాను ఉంటుంది రాజీ యోగ సూత్రం చెప్తాను ಬಾ ಮನೆಗೆ ನಿಂಗೆ ಯೋಗ ಸೂತ್ರ ತೋರಿಸ್ತೀನಿ ನೋಡಿ. ಆಶ್ರಮಕ್ಕೆ ಅಂದರೆ ಲೆಕ್ಕಾಚಾರ. ಒಂದ್ಸರಿ ಏನಾಗಿದೆ ಗೊತ್ತಾ, ಆಶ್ರಮದಲ್ಲಿ
ನಾನು ಅವತ್ತು ಯಾವುದೋ ಅರ್ಜೆಂಟು ಯಾವುದೋ ಯೂಶ್ವಲಿ ನಾನು ಮಿಸ್ ಮಾಡ್ಕೊಳ್ಳೋ, ಇವತ್ತು ಅಷ್ಟೇ ನಾನು ಐ ಕೇಮ್ ವೆರಿ ಬೆಂಗಳೂರಿಂದ ಬಂದು ಇಲ್ಲಿ ನಿಮ್ಮ ಜೊತೆ ಕೂತ್ಕೊಂಡಿದ್ದೀನಿ. ಯಾಕೆ? ಇದು ಸಾಧನೆ, ಇದೊಂದು ತಪಸ್ಸು ಅಂತ. ಕೆಲವರು ಇಲ್ಲಿ ನಾವು ಬರಲೇ ಇಲ್ಲ ಸ್ವಾಮೀಜಿ, ಈಗ ಎಲ್ಲಿದ್ದಾರೆ, ಫೋನ್ ಮಾಡಮ್ಮ, ನಾವು ಇವತ್ತು ಬಂದಿದ್ದೀವಿ. ಅರೆ, ನೀವು ಬಂದಿದ್ದಕ್ಕೆ ಅವ್ರಿಗೆ ಫೋನ್ ಮಾಡಬೇಕು. ಹೌದು, ಅಯ್ಯೋ ನಾವು ಬಂದಿದ್ದೀವಿ, ಅವ್ರು ಬರಬೇಕಾಯ್ತಲ್ವ ಸ್ವಾಮೀಜಿ, ಫೋನ್ ಮಾಡಮ್ಮ. ಇಲ್ಲ ಅವರು ಕೊರಟಗೆರೆ ಬಿಟ್ಟಿದ್ದಾರೆ, ಅಯ್ಯೋ ಇನ್ನೂ ಕೊರಟಗೆರೆಲ್ಲೇ ಇದ್ದಾರೆ. ಅವತ್ತು ಬಂದಿದ್ದಕ್ಕೆ ಅವರೇನು ರೆಗ್ಯುಲರ್ ಅಲ್ಲ, ಅವತ್ತು ಬಂದುಬಿಟ್ಟಿದ್ದಾರೆ, ಸೊ ಫೋನ್ ಮಾಡಿ ಸಮ. ಈ ಥರದವ್ರಿಗೆ ಆತ್ಮನಿವೇದನೆ ಏನು ಹೇಳ್ಕೊಡ್ಲಿ? ಆತ್ಮನಿವೇದನೆ ಅಂದರೆ ಸಂಪೂರ್ಣ ಪರಮಾತ್ಮನನ್ನು ನೆನೆಸ್ಕೊಂಡು ಅವನ ಚರಣಾರವಿಂದಗಳಲ್ಲಿ ನಾವು ಸಮರ್ಪಿತರಾಗಬೇಕು. ಆತ್ಮನಿವೇದನೆ ಮೊದಲನೇ ಒಂದು ಉದಾಹರಣೆ ಮೀರಾ. ಕೊನೆಗೆ ರಾಣ ಇವಳಿಗೆ ಯಾಕೋ ಇವ್ರ ಕೆಲಸ ಮಾಡೋಣ, ಇವಳು ಅರಮನೆಯಲ್ಲೇ ಬೇಡ, ಅವಳು ಅದೇ ಬೇಕಾಗಿತ್ತು. ಹೊರಗಡೆ ಒಂದು ಕುಟೀರ ಥರ ಕಟ್ಟಿಸ್ಕೊಟ್ರು, ಅಲ್ಲಿರು ನೀನು. ಆ ಕೃಷ್ಣನ ವಿಗ್ರಹ ಕುಟೀರ ಅಲ್ಲಿದ್ಬಿಟ್ಲು. ಅವಳಿಗಂತೂ ಸಂತೋಷವೋ ಸಂತೋಷ. ಕೊನೆಗೆ ಎಲ್ಲರೂ ಏನಯ್ಯ ನೀನು ಹೆಂಡ್ತಿ? ಅದೇ ಅಲ್ಲಿ ಕೃಷ್ಣ 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 ಅಂತಿದ್ದಾಳೆ. ಅಯ್ಯೋ, ಗೊತ್ತಲ್ಲ ನಿಮಗೆ ಜಗತ್ತು ಗೊತ್ತಲ್ಲ. ಅಯ್ಯೋ, ಚುಚ್ಚಿ 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 ಇಟ್ಬಿಡುತ್ತೆ. ಕೊನೆಗೆ ವಿಷವನ್ನು ಕಳಿಸ್ಬಿಟ್ಟ. ಹೋಗ್, ಇವಳು ಬದುಕಿದ್ರೆ ತಾನೆ ಇವರೆಲ್ಲರೂ ಕೇಳೋದು. ಹೋಗ ಜಹರಕ್ಕ ಪ್ಯಾಲ ರಾಣನೆ ಭೇಜ ಪೀವತ್ತ ಮೀರ ನಾಚೀರೆ ಪಕ್ಕ ಗುಂಗರು ಬಾಂಧಿಕರ ನಾಚಿ ಕುಡಿದ್ಲು. ಅದನ್ನು ಏನಾಗಲಿಲ್ಲ ಅವಳಿಗೆ. ಯಾಕೆ? ಆತ್ಮನಿವೇದನೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅವನೇ ಸರ್ವಸ್ವ ಅಂತ ಅಂದ್ಕೊಂಡಾಗ ಅವಳಿಗೆ ಎಂಥ ಕಥೆ ಅದು ಅಂದರೆ ನಾವು ಅದನ್ನು ಕೇಳಿ ರೋಮಾಂಚನವಾಗೋಯ್ತು. ಒಬ್ಬ ಅಂಥದ. ನಾನು ಕೇಳ್ತಿದ್ದೆ ಪ್ರಶ್ನೆ, ಅಜ್ಜಿ ಅರಮನೆ ಬಿಟ್ಬಿಟ್ಟಿದ್ದ ಅವಳು ಅಂತ. ನೀನು ತಲೆ, ಅರಮನೆಯಲ್ಲಿ ಏನಿದೆಯೋ ಅಲ್ಲಿತ್ತು ಕಣೋ. ಯಾಕೆ? ಅಲ್ಲಿ ಕೃಷ್ಣ ಇದ್ದ, ಅದು ಅರಮನೆ ಆಯಿತು. ಎಲ್ಲಿ ರಾಮ ಇದ್ದಾನೋ ಅದು ಅಯೋಧ್ಯೆ, ಎಲ್ಲಿ ಕೃಷ್ಣ ಇದ್ದಾನೋ ಅದು ಬೃಂದಾವನ. ಬೊಂಬೆ ಅಲ್ಲ, ಫೋಟೋ ಅಲ್ಲ, ಸಾಕ್ಷಾತ್ ಕೃಷ್ಣ ಇರಬೇಕು. ಆತ್ಮನಿವೇದನೆಯ ಒಂದು ಚಿತ್ರ ನಿಮಗೆ ಕೊಟ್ಟಿದ್ದೀನಿ. ಮುಂದೆ ನಾನು ಪರಮ ಪ್ರೇಮ ಸ್ವರೂಪ ಅಂತ ಹೇಳ್ತಾರೆ ನಾರದ ಮಹರ್ಷಿಗಳು. ಆ ಭಕ್ತಿ ಸೂತ್ರವನ್ನು ವಿವರಿಸುವಾಗ ಪರಮ ಪ್ರೇಮ ಸ್ವರೂಪ ಅಂತ ಕರೀತಾರೆ. ಆ ಪರಮ ಪ್ರೇಮ ಸ್ವರೂಪ ಯಾವ ಥರ ನಮಗೆ ಬರುತ್ತೆ, ಆ ರೀತಿ ಪರಮಾತ್ಮನ ನಾವು ನೆನೆಸ್ಕೊಳ್ಳೋಣ ಅಂತ ಹೇಳಿ ಸರ್ವಮಂಗಲ ಹೇಳ್ಬಿಡೋಣ. ಆಮೇಲೆ ನಾನು ಆರತಿ ಮಾಡ್ತೀನಿ. ಆತ್ಮ ನಿವೇದನೆ ಮಾಡ್ಕೊಂಡ್ಬಿಟ್ಟಿದ್ರೆ ಅಪರ್ಣಾಚಾರ್ಯರು, ಪುರಂದರದಾಸರು ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು, ಅಪ್ಪಣ್ಣ ನೀರು ತಂದು ಕೊಟ್ಟಿಲ್ಲ. ಇನ್ನು ಕೊನೆಗೆ ಅಪ್ಪಣ್ಣ ಬಂದು ನೀರು ತಂದು ಕೊಟ್ಟ. ಅದು ಏನ ಈ ನೀರು ತಂದಿದ್ಯ ಅಂತ ಕೂಟಿದ್ರು ಅಪ್ಪಣ್ಣಂಗೆ. ಆ ಅಪ್ಪಣ್ಣ ತಲೆ ಊದ್ಕೊಂತು ಇಲ್ಲಿ. ಇವ್ರು ಹೋದ್ರು ದೇವಸ್ಥಾನಕ್ಕೆ, ಪಾಂಡುರ ವಿಜಯ ವಿಠಲನ ದೇವಸ್ಥಾನಕ್ಕೆ. ಅಲ್ಲೂ ಊದ್ಕೊಂಡಿದೆ. ಎಲ್ಲರೂ ಹೇಳಿದ್ರು, ಯಾರೋ ನೋಡ್ರಿ ವಿಜಯ ವಿಠಲಂಗೆ ಹೆಂಗೆ ಇಟ್ಟು ಬಿತ್ತು, ನಾನು ಅಪ್ಪಣ್ಣಂಗೆ ಹೊಡೆದಿದ್ದಲ್ವ. ಓಡ್ ಬರ್ತಾರೆ ಆಮೇಲೆ ಪೂಜೆ ಎಲ್ಲ ಆದ್ಮೇಲೆ, ಅಪ್ಪಣ್ಣ ನನ್ನ ಹೊಡೆದ್ಬಿಟ್ಟೆ, ನಿಂಗೆ ಬೇಜಾರು ಮಾಡ್ಕೊಬಿಡ, ಪಾತ್ರೆಲಿ. ಅಪ್ಪಣ್ಣ ಹೇಳ್ತಾನೆ, ನಾನು ಎದ್ದಿದ್ದೇ ಲೇಟ್ ಇವತ್ತು, ನಾನು ನೀರೇ ತರಲಿಲ್ಲ ನಿಮಗೆ. ನೀನು ತರಲಿಲ್ವಾ? ಮತ್ತಾರು? ಪರಮಾತ್ಮನೇ ತಗೊಂಡಿದ್ದಾನೆ, ಪಾಂಡುರಂಗನೇ ನೀರು ತಂದಿದ್ದಾನೆ. ಅಂಥ ಕಥೆಗಳು ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಹೇಳಲಿಕ್ಕೆ. ಒಂದ್ಸರಿ ನೀವು ಪರಮಾತ್ಮನ ಎಲ್ಲ ಸಮರ್ಪಿಸ್ಕೊಂಬಿಡಿ, ಹಿ ವಿಲ್ ಟೇಕ್ ಕೇರ್ ಆಫ್ ಇಟ್. ನಿಮ್ಮ ಕೈ ಅವನೇ ಹಿಡ್ಕೊಂಡ್ಬಿಡ್ತಾನೆ. ಯಾವಾಗ ಶ್ರೀರಾಮಕೃಷ್ಣ ಮಾತು ಹೇಳ್ತಾರೆ, ಮಗು ತಂದೆ ಕೈ ಇಟ್ಕೊಂಡು ಆ ಗದ್ದೆಯ ಆ ಹೊಲದ ಆ ಬಾಜುನಲ್ಲಿ ನಡ್ಕೊಂಡು ಹೋಗ್ತಾರೆ, ಜಾರಿ ಬೀಳೋದುಂಟು. ಮಗುನೇ ತಂದೆ ಕೈ ಹಿಡ್ಕೊಂಡ್ರೆ, ತಂದೆನೇ ಮಗು ಕೈ ಹಿಡ್ಕೊಂಡ್ರೆ ಜಾರಿ ಬೀಳೋ ಯೋಚನೆ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ಜವಾಬ್ದಾರಿ, ಅವನು. ಅದು ಆಗಲಿ, ಅದು ಆತ್ಮನಿವೇದನೆಗೆ ಅದೊಂದು ಎಕ್ಸಾಂಪಲ್ಗಳು ಕೊಡ್ತೀನಿ. ಎಷ್ಟು ಮಟ್ಟಿಗೆ ಆತ್ಮನಿವೇದನೆ ನಾವು ವರ್ಣಿಸಕ್ಕೆ ಹೋಗಬೇಕು ಅಂದರೆ, ಅಬ್ಬಾ ಇದಕ್ಕಿಂತ ನಮಗೇನು ಬೇಕು ಜೀವನದಲ್ಲಿ ಅಂತ ಅನ್ನಿಸ್ಬೇಕು ನಮಗೆ. ಏನು ಬೇಕು ಹೇಳಿ ನೀವೇ?
ಜೀವನದಲ್ಲಿ ಪರಮಾತ್ಮ ನಮ್ಮ ಕೈ ಹಿಡಿದು ನಡೆಸ್ಕೊಡೋದ್ರೆ ಸಾಕು. ಇಲ್ಲಿಗೆ ಮಂಗಳವಾರ ಹೇಳ್ತೀನಿ. 11ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ, ದೇವಿಯ ಸಂಕೀರ್ತನೆ, ಶಾರದಾ ದೇವಿಯ ಸುಪ್ರಭಾತ, ಶ್ರೀರಾಮಕೃಷ್ಣ ಸುಪ್ರಭಾತ ಇತ್ಯಾದಿಗಳಿರುತ್ತೆ. 6ರಿಂದ 7 ಗಂಟೆವರೆಗೆ. ಮಧ್ಯಾಹ್ನ 11ರಿಂದ 12ವರೆವರೆಗೆ ಮಾನಾಮ ಸಂಕೀರ್ತನೆ, ಶಾರದಾದೇವಿಯ ಸಂಕೀರ್ತನೆ, ವಿಶೇಷ ಪೂಜೆ, ನಾಮ ಸಂಕೀರ್ತನೆ ಇರುತ್ತೆ. ಸಾಯಂಕಾಲ 5ವರೆಗೆ ಶಾರದಾದೇವಿಯವರ ಬಗ್ಗೆ ಉಪನ್ಯಾಸ ಮತ್ತು ದೇವಿ ನಾಮ ಸಂಕೀರ್ತನೆ ಇರುತ್ತೆ. ಯಾರ್ಯಾರಿಗೆ ಸಾಧ್ಯವಾಗುತ್ತೋ ಅವರು ಬಂದು ಶಾರದಾದೇವಿಯವರ ಈ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿಯಿಂದ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮ